ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ, ನಿನ್ನಿಂದ ನಾವು ನಡೆಸಲ್ಪಡುತ್ತೇವೆ. ನಿನ್ನ ವಾಕ್ಯವು ಸಜೀವವುಳ್ಳದು, ಕ್ರಿಯಾತ್ಮಕವುಳ್ಳದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಆತ್ಮ ಪ್ರಾಣ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂಥದ್ದು. ನಿನ್ನ ಸನ್ನಿಧಾನದಲ್ಲಿ ಅಗೋಚರ ಎಂಬುದು ಯಾವುದೂ ಇಲ್ಲ. ಎವ್ರಿಥಿಂಗ್ ಇಸ್ ಎಕ್ಸ್ಪೋಸ್ ನೆಕೆಡ್ ಓ ಗಾಡ್. ಥ್ಯಾಂಕ್ ಯು ಫಾದರ್. ಪ್ರತಿಯೊಂದು ಹೃದಯದಲ್ಲಿ ನೀನು ಮಾತಾಡುವನಾಗಿದ್ದಿ. ಪ್ರತಿಯೊಬ್ಬರ ಪ್ರಶ್ನೆಗಳಿಗೆ ನೀನು ಉತ್ತರವಾಗಿ ಮಾತಾಡೋನಾಗಿದ್ದಿ. ಪ್ರತಿಯೊಬ್ಬರ ಕನ್ಫ್ಯೂಷನ್ ಬಿಟ್ಟು ಹೋಗಲಿ. ಥ್ಯಾಂಕ್ ಯು ತಂದೆ. ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. Hallelujah, 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 hallelujah. Come on. Hallelujah, 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 hallelujah. Come on, worship him. Hallelujah, 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 hallelujah. Praise the Lord. Come on, shout hallelujah. ಓಕೆ, ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಕಮಾನ್ ಕಮಾನ್. ನನಗಂತೂ ನಿಮ್ಮನ್ನು ನೋಡಿ ಸಂತೋಷವಾಗಿದೆ. ಓಕೆ, ಯಾರಿಗಾದರೂ ಒಂದು 2 ಟೆಸ್ಟಮನಿ ಕೊಡಲಿಕ್ಕೆ ಅವಕಾಶ ಇದೆ. ಓನ್ಲಿ 2 ಟೆಸ್ಟಮನಿ. ಯಾರು ಫಸ್ಟ್ ಬರ್ತಾರೆ ಅವರಿಗೆ ನಿಮ್ಮ ಟೆಸ್ಟಮನಿ ಭಾಳ ಶಾರ್ಟ್ ಆಗಿರಲಿ, 1, 2, 3 ಮಿನಿಟ್ಸ್. ಇಲ್ಲ ಅಂತ ಹೇಳಿದರೆ, ನಿಮ್ಮ ಟೆಸ್ಟಮನಿ ಉದ್ದ ಆಯಿತು ಅಂತ ಹೇಳಿದರೆ ಮತ್ತು ಮೆಸೇಜ್ ಶಾರ್ಟ್ ಆಗ್ತದೆ. ರೈಟ್? ಓಕೆ. ಪ್ರೈಸ್ ದಿ ಲಾರ್ಡ್ ಚರ್ಚ್. ಥ್ಯಾಂಕ್ ಯು ಪಾಸ್ಟರ್. ನೀವು ಸೇನಾಧೀಶ್ವರ ಯೆಹೋವನ ದೂತನಾದ ಕಾರಣ ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳನ್ನು ನಾವು ಕೇಳಬೇಕೆ. ನಿಮಗೋಸ್ಕರ ಈ ವಾಕ್ಯ ಹೇಳ್ತದೆ. ಹಾಗಾಗಿ ನಿಮ್ಮ ಮೂಲಕ ದೇವರು ಸುಖವನ್ನು, ಜೀವವನ್ನು ನಮಗೋಸ್ಕರ ಮಾತನಾಡಿದ್ದಾರೆ. ಈ ವರ್ಷ, ಈ ತಿಂಗಳು ಸುರಕ್ಷತೆಯ ತಿಂಗಳು. ದೇವರ ಚಿತ್ತವನ್ನು ಮಾಡುವವನು ಸುರಕ್ಷತೆಯಲ್ಲಿ ಇರುವನೆಂಬುದಾಗಿ ಮೊನ್ನೆ ಸಂಡೇ ದೇವ ಸೇವಕರ ಬಾಯಿಂದ ದೇವರು ಮಾತನಾಡಿದ ವಾಕ್ಯವಾಗಿದೆ. ಏನಂತೇಳಿದರೆ, ಮೊನ್ನೆ ಗಿಡಿಯೋನ್ ಸಂಸ್ಥೆಯವರು ಬೈಬಲ್ ವಿತರಣೆ ಅವರು ಬಂದಿದ್ದರು. ಆಗ ಸೇವಕರು ಇಷ್ಟ ತನಕ ಮಾತನಾಡಿದ ವಾಕ್ಯ ನನಗೆ ಟಚ್ ಆದರೂ ಮೊನ್ನೆ ಮಾತನಾಡಿದ ವಾಕ್ಯ ಮಾತ್ರ ನನಗೆ ಅಲುಗುನೆಟ್ಟಂತ ಆಯಿತು. ಯಾಕೆ ಅಂತೇಳಿದರೆ, ಅವರು ಹೀಗೆ ಹೇಳಿದರು, ನಿಮ್ಮಲ್ಲಿ ತುಂಬ ಇರಬಹುದು, ಆದರೆ ನಾಳೆಗೆ ಬರುವ ಪ್ರಾಬ್ಲಮಿಗೆ ಇವತ್ತೇ ಸೆಟಲ್ ಮಾಡಿ ಅಂತ ಹೇಳುವಾಗ ನಾನು ಆ ವಿಷಯದಲ್ಲಿ, ಅವರು ಸೀಡ್ ವಿಷಯದಲ್ಲಿ, ಬಿತ್ತುವ ವಿಷಯದಲ್ಲಿ ಮಾತನಾಡಿದರು. ಆಗ ನಾನು ಒಂದು ಅಮೌಂಟನ್ನು ನನ್ನ ಹೃದಯದಿಂದ, ಮನಸ್ಸಿನಿಂದ ಅದನ್ನು ಸಿದ್ಧತೆ ಮಾಡಿ ತೆಗೆದು ಇಟ್ಟೆ. ಮತ್ತು ಹೋಗುವಾಗ ದಾರಿಯಲ್ಲಿ ಮಗನ ಹತ್ರ ಅದನ್ನೇ ಮಾತಾಡ್ತಿದ್ದೆ. ಇವತ್ತು ಬಂದ ವಾಕ್ಯ ಏನೋ ಒಂದು ಆಗ್ತಾ ಉಂಟು ನನಗೆ. ಸಮಾಧಾನ ಉಂಟು, ಆದರೆ ಡಿಫ್ರೆಂಟ್ ರೀತಿಯಲ್ಲಿ ಆಗ್ತಾ ಉಂಟಂತ. ಆದರೆ ಸೋಮವಾರ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಚಪ್ಪಲನ್ನು ಹಾಕಲಿಕ್ಕೆ ಹೋಗಬೇಕಾದ್ರೆ ಅದರಲ್ಲಿ ಒಂದು ವಿಷ ಹಾವು ಇತ್ತು. ದೇವರಿಗೆ ಸ್ತೋತ್ರ, ಅವರಿಗೆ ಅದರಿಂದ ಏನು ಬಾಧೆ ಆಗದೆ ದೇವರವರನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಏನು ನಿಮ್ಮ ಬಾಯಲ್ಲಿ ಬಂದಿದೆ, ಈ ತಿಂಗಳು ಸುರಕ್ಷತೆಯ ತಿಂಗಳು, ಅದು 100%. ನೀವು ಏನು ಮಾತನಾಡ್ತೀರಿ ಅದನ್ನು ಇಷ್ಟರವರೆಗೆ ಕೇಳಿ ಜೀವಿಸ್ತಾ ಇದ್ದೇವೆ ಪಾಸ್ಟರ್. ನಿಮ್ಮ ಬಾಯಿಯ ಮೂಲಕ ಬರುವ ಪ್ರತಿಯೊಂದು ಮಾತುಗಳು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡಿದೆ. ಥ್ಯಾಂಕ್ ಯು ಪಾಸ್ಟರ್. ಆಮೆನ್. ಗ್ಲೋರಿ ಟು ಗಾಡ್. ಓಕೆ.
ಪ್ರೈಸ್ ದ ಲಾರ್ಡ್ ಚರ್ಚ್. ಇವರು ಸಿಸ್ಟರ್ ಗ್ರೇಸ್. ದೇವರಿವರ ಜೀವಿತದಲ್ಲಿ ಬಹಳ ದೊಡ್ಡ ಅದ್ಭುತ ಮಾಡಿದ್ದಾರೆ. ಇವರಿಲ್ಲಿ ಬರುವಾಗ ಬಹಳ ಸಿಕ್ಕಾಗಿದ್ದರು. ಇವರನ್ನು ನಾವು ಕರ್ಕೊಂಡು ಬಂದಿದ್ದೆವು. ಆಗ ಇವರಿಲ್ಲಿ ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸಿದರು. ನೆಕ್ಸ್ಟ್ ವಾಕ್ಯ ಕೇಳಿದರು. ವಾಕ್ಯವನ್ನು ರಿಸೀವ್ ಮಾಡಿದ್ರು. ದೇವರ ಅದ್ಭುತ ರೀತಿಯಲ್ಲಿ ಇವರಿಗೆ ಪೂರ್ಣವಾದ ಆರೋಗ್ಯವನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. Thank you everyone. I praise God. Especially I thank Pastor. ಫಸ್ಟ್ ಟೈಮ್ ಲಾಸ್ಟ್ ಮೇಯಲ್ಲಿ ನನಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ, ನವಂಬರ್ ಟೈಮಲ್ಲೆಲ್ಲ. ಅದಕ್ಕಿಂತ ಫಸ್ಟ್ 2 years ಮುಂಚೆ ನಾನಿಲ್ಲಿ ಬಂದಿದ್ದೆ. ಆದರೆ ಮೇಯಲ್ಲಿ ನನಗೆ ನಡೆಯಲು ಆಗದಿದ್ದಂಥ ಸಂದರ್ಭ. ಆಗ ಸುನೀಲ್ ಬ್ರದರ್ ಹೇಳಿದರು, ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೇನೆ ಬನ್ನಿ ಅಂತ ಹೇಳಿ. ಆಮೇಲೆ ಟ್ಯೂಸ್ಡೇಗೆ ಟೈಮ್ ಮಾಡಿಕೊಂಡು ಸಾನಮ್ ಸಿಸ್ಟರ್ ಮತ್ತು ಸುನೀಲ್ ಬ್ರದರ್ ನನ್ನನ್ನು ಕರ್ಕೊಂಡು ಬಂದರು. ನನಗೆ ಮೇಲೆ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮಗಳು ಸುನೀಲ್ ಬ್ರದರ್ ನನ್ನನ್ನು ಹಿಡ್ಕೊಂಡು ಮೇಲೆ ಹೋದರು. ಸಾನ ಹಿಂದೆ ನಿಂತ್ಕೊಂಡಿದ್ರು. ನನ್ನನ್ನು ಆ ರೀತಿಯಲ್ಲಿ ನಾನು ಮೇಲೆ ಹೋದೆ. ನಾನು ಪಾಸ್ಟರ್ ಪ್ರೇಯರ್ ಮಾಡಿದರು. ಅದ್ಭುತ ರೀತಿಯಲ್ಲಿ ಒಂದು ಕಾರ್ಯ ಆಯಿತು. ಯಾವ ರೀತಿ ಏನು ಹೇಗೆ ಅಂತ ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಕಮ್ಮಿ. ಆದರೆ ಪ್ರಾರ್ಥನೆಯಾಗಿ ಕೆಳಗೆ ಬರುವಂಥ ಸಮಯದಲ್ಲಿ ಸುನೀಲ್ಗೆ ಬ್ರದರ್ಗೆ ಭಯ ಇತ್ತು. ಆದ್ರೂ ಅವರು ಮುಂದೆ ನಡ್ಕೊಂಡು ಬಂದರು. ಐ ವಾಕ್ಡ್ ವಿದೌಟ್ ಎನಿ ಹ್ಯಾಂಡ್, ವಿದೌಟ್ ಎನಿ ಹೆಲ್ಪ್. ಥ್ಯಾಂಕ್ ಯು ಪಾಸ್ಟರ್. ಐ ಗಿವ್ ಆಲ್ ದ ಗ್ಲೋರಿ ಟು ಗಾಡ್. ದೇವರಿಗೆ ಎಲ್ಲ ಸ್ತುತಿ ಸ್ತೋತ್ರ ಹೇಳ್ತೇನೆ. ಅದ್ರ ಮೂಲಕ ಪ್ರಾರ್ಥನೆ ಇಲ್ಲದೆ ಪಾಸ್ಟರ್ದು ಪ್ರಾರ್ಥನೆ ಮತ್ತು ಎಲ್ಲವರ ಪ್ರಾರ್ಥನೆ, ಸ್ಪೆಷಲಿ ಸಾನಾ ಮತ್ತು ಬ್ರದರ್ ಸುನೀಲ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅವರು ನನಗಿಲ್ಲಿ ಕರ್ಕೊಂಡು ಬಂದು ನಡೆಸಿದ್ದಕ್ಕೆ ದೇವರಿಗೆ ಇನ್ನೊಂದಾವರ್ತಿ ಸ್ತೋತ್ರ. ಅಯ್ಯ ಪಾಸ್ಟರ್, ನಿಮಗೆ ತುಂಬ ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಒಬ್ಬರು ಸಹೋದರಿ ಮೈಸೂರು ನಂಜನಗೂಡಿಂದ ಆನ್ಲೈನಲ್ಲಿ ವೀಕ್ಷಿಸ್ತಾ ಇರುವವರು ಅವರ ಟೆಸ್ಟಮನಿಯನ್ನು ಕಳಿಸಿದ್ದಾರೆ. ಈ ಸಹೋದರಿ ತುಂಬ ಸಮಯದಿಂದ ಬೆನ್ನು ನೋವಿಂದ ಬಳಲ್ತಾ ಇದ್ದರು. ಈಕೆ ಆನ್ಲೈನನ್ನು 3 days ಫಾಸ್ಟಿಂಗ್ ಈಕೆ ಆನ್ಲೈನಲ್ಲಿ ವಾಚ್ ಮಾಡಿದರು. 3 days ಹೀಲಿಂಗ್ ಮೀಟಿಂಗಲ್ಲಿ ಪಾಸ್ಟರ್ ಯಾವಾಗ ಪ್ರೇಯರ್ ಮಾಡಿದರು, ಆಕೆ ಅಲ್ಲಿ ಇದ್ದುಕೊಂಡೇ ಆಕೆಯ ಬೆನ್ನು ನೋವು ಸಂಪೂರ್ಣವಾಗಿ ಗುಣವಾಗಿದೆ ಎಂಬುದಾಗಿ ಆಕೆ ಹೇಳಿದ್ದಾರೆ. ಎಲ್ಲ ಮಹಿಮೆಯನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ಆಕೆ ಸಲ್ಲಿಸ್ತಾ ಇದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಚರ್ಚ್. ಕಳೆದ ಒಂದು 3-4-5 ದಿನದ ಹಿಂದೆ ನನಗಿದು ಕೈ ಮೇಲೆ ಹೋಗ್ತಾನೆ ಇರಲಿಲ್ಲ. ನಾನು ಮತ್ತು ಮಗಳಿಗೆ ಫೋನ್ ಮಾಡಿದೆ, ನನ್ನ ಕೈ ಮೇಲೆ ಹೋಗ್ತಾ ಇಲ್ಲ ಅಂಥೇಳಿ. ಅವಳು ಟ್ರೈ ಮಾಡಿದ್ದು ಊರಿಗೆ ಬರಲಿಕ್ಕೆ. ಅದಕ್ಕೋಸ್ಕರ ಬರಬೇಡ, ನನ್ನ ದೇವರು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ಆದರೂ ಹೋಗಿದ್ದೆ ಡಾಕ್ಟ್ರ್ ಹತ್ರ. ಡಾಕ್ಟ್ರ್ ಹೇಳಿದರು, ಏನು ಮಾಡಲಿಕ್ಕೆ ಹೋಗಬೇಡಿ ಕೈಯಲ್ಲಿ ಅಂತೇಳಿ. ಎಕ್ಸ್ರೇ ಎಲ್ಲ ತೆಗೆದ್ರು, ಎಲ್ಲ ನಾರ್ಮಲ್, ಯಾವ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನರದ್ದು ಹಿಡಿದುಕೊಂಡಿದ್ದೆ ಹೇಳಿದರು ಅಷ್ಟೇ. ನಾನು ಒಂದೇ ಹೇಳಿದ್ದೆ, ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತಳಾಗಿದ್ದೇನೆ, ಬೈಕ್ ಬಿಡಲು ಶಕ್ತಳಾಗಿದ್ದೇನೆ, ನನಗೆ ಆರಾಧನೆಗೆ ಹೋಗಲೇಬೇಕೆಂದೇಳಿ. ಬೈಕಲ್ಲಿ ಬಿದ್ದರೂ ನಾನು ಕಾಲಿಗೆ ಅಂಟಾಗಿ ಗಾಯ ಇದ್ದರೂ ನಾನು ಪ್ರೇಯರಿಗೆ ಬಂದಿದ್ದೇನೆ. ಆದರೂ ನನಗೀಗ ಆರಾಧನೆಗೆ ಹೋಗಲೇಬೇಕು. ಮಕ್ಕಳು ಕೂಡ ಹೇಳ್ತಾರೆ, ನೀನು ಏನು ಬಿಟ್ಟರು ಆರಾಧನೆ ಬಿಡೋದಿಲ್ಲ, ಅದು ಖಂಡಿತ. ನಾನದು ಬಿಡುವುದೇ ಇಲ್ಲ ಹೇಳಿದ್ದೆ. ದೇವರು ಕರ್ಕೊಂಡು ನನ್ನನ್ನು ಖಂಡಿತ ಹೋಗ್ತಾರೆ ಹೇಳಿದೆ. ದೇವರು ಖಂಡಿತ ಕರ್ಕೊಂಡು ಬಂದಾರೆ. ಮತ್ತು ಈ ಕೈಯಿಂದ ನನಗೆ ಆರಾಧನೆ ಮಾಡಲಿಕ್ಕೆ ಆಗ್ತಾ ಉಂಟು. ದೇವರಿಗೆ ಸ್ತೋತ್ರ. ಆಮೆನ್, ಆಮೆನ್. ಓಕೆ, ನೆಕ್ಸ್ಟ್ ನೀವು ಇನ್ನು ಟೆಸ್ಟ್ ಮನಿ ನೆಕ್ಸ್ಟ್ ಕೊಡಿ. ಓಕೆ, ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ದ ವರ್ಡ್ ಪ್ರೊಡ್ಯೂಸ್ ಟೆಸ್ಟ್ ಮನಿ. ದೇವರ ವಾಕ್ಯವು ಟೆಸ್ಟ್ ಮನಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಓಕೆ, ಸಿಸ್ಟರ್ ವಿಲ್ಮಾ ಅವರು ಟೆಸ್ಟ್ ಮನಿ ಕೊಟ್ಟರು. ಆ ಒಂದು ವಿಡಿಯೋ ನನಗೆ ಕಳಿಸ್ತು. ಅದರ ಮೆಟ್ಟಿನ ಮೇಲೆ ಹಾವಿತ್ತು. ನಾನು ಆ ದಿವಸ ಪ್ರೀಚ್ ಮಾಡಿ, ಎಷ್ಟು ಮಂದಿ ನಾನು ಆದಿತ್ಯವಾರ ಪ್ರೀಚ್ ಮಾಡಿದ್ದು ಕೇಳಿದ್ದೀರಿ? ರೈಟ್? ದೇವರಲ್ಲಿ ಸಡನ್ಲಿ ಡೆತ್ತಿನಿಂದ ನಿಮ್ಮನ್ನು ಎಸ್ಕೇಪ್ ಮಾಡುತ್ತಾನೆ.
when you give to the gospel, right? ಗಿದಿಯೋನ್ ಮಿನಿಸ್ಟ್ರಿ, ಯಾವುದೇ ಮಿನಿಸ್ಟ್ರಿ ಆಗಲಿ, we need to support. ನಾನೊಂದು ಮಾತು ಹೇಳಿದೆ, ಒಬ್ಬನ ಭೂಮಿ ಚೆನ್ನಾಗಿ ಬೆಳೆಯಿತು, ರೈಟ್? ಭೂಮಿ ಚೆನ್ನಾಗಿ ಬೆಳೆಯಿತು. ನಾನೇನು ಮಾಡಲಿ? ದೊಡ್ಡ ಕಣಜಗಳನ್ನು ಕಟ್ಟಿ ಬೇಕಾದಷ್ಟು ವರ್ಷಕ್ಕೆ ನನ್ನ ಐಶ್ವರ್ಯವನ್ನು ಇಡ್ತೇನೆ. ಜೀವಾತ್ಮವೇ ಕುಡಿ ತಿನ್ನು ಸುಖಪಡು. ಆ ರಾತ್ರಿ ಅವನಿಗೊಂದು ಸ್ವರ ಕೇಳ್ತದೆ, ರೈಟ್? ಏನು ಸ್ವರ ಕೇಳ್ತದೆ? ಓದಿ ಆ ಸ್ವರವನ್ನು. 12ನೇ ಅಧ್ಯಾಯ 14ನೇ ವಚನ, ರೈಟ್? ಲೂಕ್ ಚಾಪ್ಟರ್ ಎಷ್ಟು? 15 ತೆಗೀರ. ಆತನು ಎಲ್ಲ ಮನುಷ್ಯನ ಮುಂದೆ ಓದಿ, ಮುಂದೆ 19. ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ. ವಿಶ್ರಮಿಸಿಕೊ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು. ಹೇಳ್ರಿ, ಹೇಳುವೆನು. ಅಂದರೆ ಅವನು ಕೂಡ ಅರಿಕೆ ಮಾಡ್ತಾ ಇದ್ದಾನೆ. ಹೇಳುವೆನು ಅಂದುಕೊಂಡನು. ನೆಕ್ಸ್ಟ್, ಆದರೆ ದೇವರು ಅವನಿಗೆ ಬುದ್ಧಿಹೀನನು ನೀನು. ಇಂಗ್ಲಿಷ್ನಲ್ಲಿ ಫೂಲ್. ಬಟ್ ಗಾಡ್ ಸೆಡ್ ಟು ಹಿಮ್, ಫೂಲ್, ನೀನು ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ದೇವರು ನಿಮಗೆ ಒಳ್ಳೆಯ ಬಿಸ್ನೆಸ್ ಕೊಡ್ತಾನೆ, ಜಾಬ್ ಕೊಡ್ತಾನೆ, ಕೆಲಸ ಕೊಡ್ತಾನೆ, ವಿಸ್ಡಮ್ ಕೊಡ್ತಾನೆ, ಐಡಿಯಾಗಳನ್ನು ಕೊಡ್ತಾನೆ. ನಾಟ್ ಟು ಲೀವ್ ಫಾರ್ ಯುವರ್ ಸೆಲ್ಫ್, ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಗೋಸ್ಕರ ನೀವು ಕೆಲಸ 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 ಅಂತ ಕೇವಲ ನಿಮಗೋಸ್ಕರ ಜೀವಿಸ್ತೀರಿ, ನೀವು ಕಳಕೊಳ್ತೀರಿ. ನೀವು ಅನೇಕ ವರ್ಷ ಬದುಕಲಿಕ್ಕೆ ನಿಮ್ಮ ಭವಿಷ್ಯಕ್ಕೆ ಆಧಾರ ಕೆಲಸ, ಹಣ ಅಲ್ಲ, ದೇವರು ಆಧಾರ. ಹಲ್ಲೆಲೂಯಾ. ಇಲ್ಲಿ ಮುಂದೆ ಓದಿ. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವನು ಅವನಂತೇ ಇದ್ದಾನೆ ಅಂದನು. ಯೇಸು ಸ್ವಾಮಿ ಅವನಿಗೆ ಮಾತ್ರ ಹೇಳಿದಲ್ಲ, ಈ ರೀತಿ ಜೀವಿಸುವವರು ಎಲ್ಲರೂ ಹಾಗೆ ಅಂತ, ರೈಟ್? ಈ ರೀತಿ ಜೀವಿಸುವವರು ಎಲ್ಲರೂ. ಆದ್ದರಿಂದ ನಾವು ಆಲೋಚನೆ ಮಾಡುವ ರೀತಿಯನ್ನು ಬದಲಾಯಿಸಬೇಕು. ನಾವು ಏನು ಜೀವಿಸ್ತೇವೆ, ವಾಕ್ಯ ಬರುವಂಥದ್ದು ನಮಗೋಸ್ಕರ. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನದಿಂದ ನಿನಗೆ ಲಾಭ, ಇದು ಜ್ಞಾನ. ಧರ್ಮನಿಂದಕನಾದರೆ, ಅಂದರೆ ಈ ವಿಷಯಕ್ಕೆ, ಈ ಮಾತಿಗೆ ನೀನು ಕ್ರಿಟಿಸೈಸ್ ಮಾಡಿದರೆ, ತಮಾಷೆ ಮಾಡಿದರೆ, ಅದರ ಫಲವನ್ನು ಮತ್ತವನು ಅನುಭವಿಸ್ತಿಲ್ಲ, ಅದರ ಫಲವನ್ನು ನೀನೇ ಅನುಭವಿಸ್ತೆ, ರೈಟ್? ನೀನೇ ಅನುಭವಿಸ್ತೆ. ನಾವು ಬಹು ವರ್ಷ ಬದುಕಲಿಕ್ಕೆ ನಮ್ಮ ಐಶ್ವರ್ಯ ಡಾಕ್ಟರ್ ಆಧಾರ ಅಲ್ಲ. ದೇ ಆರ್ ಗುಡ್. ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಅವರು ಸೇವೆ ಮಾಡ್ತಾರೆ, ದೇ ಟ್ರೈಯಿಂಗ್ ದೇರ್ ಬೆಸ್ಟ್, ರೈಟ್? 30ನೇ ಅಧ್ಯಾಯ 19ನೇ ವಚನ ಓದಿರಿ. ಡಿಟ್ರಾನಮಿ 30ನೇ ಅಧ್ಯಾಯ 30 ಚಾಪ್ಟರ್ 19. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ, ಹೇಳ್ರಿ, ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ಮತ್ತು ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ನನ್ನನ್ನು ಹಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ ಮತ್ತು ತಮ್ಮ ಆತ್ಮಕ್ಕೆ ಕೇಡು ಮಾಡುತ್ತಾರೆ. ನೀವು ಮಾತ್ರ ಅಲ್ಲ, ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನೆಕ್ಸ್ಟ್ 20ನೇ ವಚನ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇರಿ, ಆತನ ಮೇಲೆ ಡಿಪೆಂಡ್ ಆಗಿರಿ. ಹೊಂದಿಕೊಂಡಿರಿ ಅಂದರೆ ಏನು? ಓನ್ಲಿ ಡಿಪೆಂಡ್ ಅಪಾನ್ ಹಿಮ್. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ.
ಹಲ್ಲೆಲೂಯಾ. ನೀವು ಬಹು ದಿವಸ ಇರಲಿಕ್ಕೆ, ಬಹು ದಿವಸ ಬದುಕಲಿಕ್ಕೆ ಆಧಾರ ಯಾರು? ಕಮಾನ್ ಹೇಳ್ರಿ, ದೇವರು. ಅದರಿಂದ ವಚನಗಳು ಸಮ್ಟೈಮ್ ಪ್ರೊಫೆಟಿಕ್ ಆಗಿ ಬರುತ್ತದೆ. ಎವ್ರಿ ಸೀಸನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೊಫೆಟಿಕ್ ಆಗಿ ಬರುತ್ತದೆ. ದೇವರು ನಮ್ಮನ್ನು ಯಾವಾಗಲೂ ತಪ್ಪಿಸಲು ಬಯಸ್ತಾನೆ. ಅದರಿಂದ ನಮ್ಮ ಸಭೆಗೆ ಯಾವತ್ತೂ ಇನ್ನೊಂದು ಮಿನಿಸ್ಟ್ರಿಗೆ ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳುವುದಿಲ್ಲ. ಐ ಆಲ್ವೇಸ್ ಟೀಚ್. ಯಾಕಂತ ಹೇಳಿದ್ರೆ ನಮ್ಮ ಸಭೆಯವರು ಕೊರತೆಯಲ್ಲಿರುವುದಿಲ್ಲ. ನಮ್ಮ ಸಭೆಯವರು ಎಲ್ಲರೂ ಬ್ಲೆಸ್ ಆಗುತ್ತಾರೆ. ಹಲ್ಲೆಲೂಯಾ. ಖಂಡಿತ ನಮ್ಮ ಸಭೆಯವರು ಬ್ಲೆಸ್ ಆಗುತ್ತಾರೆ. ಯು ಆರ್ ನಾಟ್ ಗಿವಿಂಗ್ ಟು ಎನಿ ಮ್ಯಾನ್, ಯು ಆರ್ ಗಿವಿಂಗ್ ಟು ಗಾಡ್. ನೀವು ದೇವರಿಗೆ ಕೊಡ್ತೀರಿ. ಮನುಷ್ಯರಿಗೆ ಅಂತ ಹೇಳಿದರೆ ಕೊಡಬೇಡಿ. ಡೋಂಟ್ ಗಿವ್. ದೇವರಿಗೆ ಕೊಡ್ರಿ. ದೇವರಿಗೆ ಕೊಡುವಂಥದ್ದು ಯು ಹಾನರ್ ಗಾಡ್. ಬೈಬಲ್ ಹೇಳ್ತದೆ, ಏನು ಹೇಳ್ತದೆ? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, 3ನೇ ಅಧ್ಯಾಯ 6ನೇ ವಚನ, ರೈಟ್? ಜಾನೋಕ್ತಿ. ನಾನು ಜಸ್ಟ್ ಓದ್ತೇನೆ. 5ನೇ ವಚನ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನೆಕ್ಸ್ಟ್ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೆಕ್ಸ್ಟ್, ನೀನೇ ಬುದ್ಧಿವಂತನೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ನೆಕ್ಸ್ಟ್, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವುದು. ನೆಕ್ಸ್ಟ್, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯಾರನ್ನು ಸನ್ಮಾನಿಸು? ಯು ಹಾನರಿಂಗ್ ಗಾಡ್. ನೀವು ದೇವರಿಗೆ ಸನ್ಮಾನ ಮಾಡುತ್ತೀರಿ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಕೊಡುತ್ತೀರಿ. ನಿಮ್ಮ ತಂದೆ ತಾಯಿಗಳಿಗೆ ಕೊಡುವುದು ಅವ್ರ ಹತ್ರ ಎಷ್ಟೇ ಇರಬಹುದು. ಬಟ್ ನೀವು ದುಡಿದು ನೀವು ಅವರಿಗೆ ಕೊಡುವುದಂದರೆ ನೀವು ಅವರನ್ನು ಸನ್ಮಾನ ಮಾಡುವುದು, ಹಾನರ್ ಮಾಡುವುದು. ದ ಬೈಬಲ್ ಹೇಳ್ತದೆ, ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಅವರನ್ನು ಸನ್ಮಾನಿಸಿರಿ. ಹಾನರ್ ಯುವರ್ ಪ್ಯಾರೆಂಟ್ಸ್ ಅಂತ ಬೈಬಲ್ ಹೇಳ್ತದೆ. ಹಾನರ್ ದೆಮ್. ಹೇಗೆ ಹಾನರ್ ಮಾಡೋದು? ಗಾಳಿ ಹಾಕೋದಾ? ರೈಟ್? ಹೇಗೆ ಹಾನರ್ ಮಾಡೋದು? ಭೂಲೋಕದಲ್ಲಿ ನಿಮಗೆ ಮೇಲಾಗುವುದು, ಬಹು ದಿವಸ ನೀವು ಬದುಕುವಿರಿ ಅಂತ ಹೇಳ್ತದೆ. ಯಾವಾಗ ನೀವು ಹಾನರ್ ಮಾಡಿದಾಗ ನಿಮ್ಮ ಪ್ಯಾರೆಂಟ್ಸಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ಟು ಹಾನರ್. ಅದೇ ರೀತಿ ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತೊಳಕುವುದು. ಸೊ ಯುವರ್ barrels will be filled with plenty, and your vats will overflow with new wine, new revelation, new grace, new anointing, greater grace, greater favor, greater wisdom, greater joy, greater light, greater favor. You overflow with the joy, overflow with the wisdom, overflow with the compassion. The fullness of God ನಿಮ್ಮ ಮೂಲಕ ಮ್ಯಾನಿಫೆಸ್ಟ್ ಆಗ್ತದೆ. ಹಲ್ಲೆಲೂಯಾ. ಅದರಿಂದ ನೀವು ಸಭೆಗೆ ಬರ್ತೀರಿ. ಸಭೆಯಲ್ಲಿ ಬರುವಾಗ ಸಭೆಯ ಕೆಲವು ಕ್ರಮಗಳಿವೆ. ಹಾನರ್ ದ ಹೌಸ್ ಆಫ್ ಗಾಡ್. ದೇವರ ಮನೆಯನ್ನು ಏನು ಮಾಡ್ರಿ? ಹಾನರ್ ಮಾಡ್ರಿ. ಸತ್ಯವೇದ ಹೇಳ್ತದೆ, 1 ತಿಮೋತಿ 3 chapter 14 verse. 1 ತಿಮೋತಿ 13 chapter 14 verse. ರೈಟ್? ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆ ಉಂಟು, ಪೌಲ ತಿಮೋತಿಗೆ ಹೇಳ್ತಾನೆ. ನೆಕ್ಸ್ಟ್, ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಹೇಳಿ ದೇವರ ಮನೆ, ದಿಸ್ ಹೌಸ್ ಆಫ್ ಗಾಡ್, ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಹಲ್ಲೆಲೂಯಾ. ಸಭೆಯಲ್ಲಿ ನಡೆಯಬೇಕಾದ ಕ್ರಮಗಳಿವೆ. ಸಭೆಯಲ್ಲಿ ನಡೆಯಬೇಕಾದ ಒಂದು ರೀತಿ ಇದೆ. ನಿನ್ನ ಕಂಪನಿಯಲ್ಲಿ ನಡೆದ ಹಾಗೆ ನೀನು ಸಭೆಯಲ್ಲಿ ನಡೀಲಿಕ್ಕೆ ಆಗುವುದಿಲ್ಲ. ನಿನ್ನ ಮನೆಯಲ್ಲಿ ನಡೆದ ಹಾಗೆ ಸಭೆಯಲ್ಲಿ ನಡೀಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ನೀನು ಕಂಪನಿಯಲ್ಲಿ ಹೊರಗೆ ದೊಡ್ಡ ಪೊಸಿಷನಲ್ಲಿ ಇರಬಹುದು, ಬಟ್ ಸಭೆಯಲ್ಲಿ ಬರುವಾಗ ನೀನು ಮನೆಯನ್ನು ಹಾನರ್ ಮಾಡಬೇಕು. ರೈಟ್? ನೀವು ಸಭೆಗೆ ಬರ್ತೀರಿ. ನಮ್ಮ ಆಶ್ರಯ ಟೀಮ್ ಇದೆ ಅಲ್ಲಿ. ಆಶ್ರಯ ಟೀಮ್ನವರು ಯಾಕೆ? ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವುದಲ್ಲ,
ಆಶೇರ್ ಟೀಮ್ನವರು ಇರುವುದು, ಹಲೋ ಇದ್ದೀರಾ? ಹಾಂ ಇರಿ. ಆಶೇರ್ ಟೀಮ್ನಲ್ಲಿ ಇರುವುದು ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಅವರು ನಮ್ಮ ಪರವಾಗಿ ಅಲ್ಲಿ ಸೇವೆ ಮಾಡ್ತಾರೆ. ಆನರ್ ದೆಮ್, ನಮ್ಮ ಪರವಾಗಿ. ಕೆಲವೊಮ್ಮೆ ನಿಮಗೆ ಸೀಟ್, ನಿಮ್ಮದೊಂದು ಮೆಚ್ಚಿದ ಸೀಟ್ ಇರ್ತದೆ, ಯಾರೋ ಒಬ್ಬನು ಬಂದು ಇನ್ನೊಬ್ಬನು ಕೂತ್ಕೊಳ್ತಾನೆ, ಅವನಿಗೆ ಬಂದು ನೀವು 7 ಅಂತ ಹೇಳಬೇಡ್ರಿ. ದಿಸ್ ಹೌಸ್ ಆಫ್ ಗಾಡ್, ಇದು ನಮ್ಮ ಮನೆ, ಕಂಪನಿ ಅಲ್ಲ. ನಿನ್ನ ಕಂಪನಿ ಅಟಿಟ್ಯೂಡನ್ನು ನೀನು ಆ ಕಂಪನಿಯಲ್ಲಿ ಇಟ್ಕೋ. ದಿಸ್ ಹೌಸ್ ಆಫ್ ಗಾಡ್, ಹಾನರ್ ಗಾಡ್. ದ ಫಿಯರ್ ಆಫ್ ಗಾಡ್ ಈಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್. ಓಕೆ, ದೇವರ ಭಯ ಇಲ್ಲ ಅಂತ ಹೇಳಿದರೆ ಇದೆಲ್ಲ ಬರ್ತದೆ, ಪ್ರೈಡ್, ಅಟಿಟ್ಯೂಡ್ ಅದೆಲ್ಲ ಬರ್ತದೆ. ನಿನಗೆ ರೈಟ್ ಸೀಟ್ ಬೇಕು, ಬೇಗ ಬಾ, 9 ಗಂಟೆಗೆ ಬಾ, 8:45 ಬಂದು ಕೂತ್ಕೊಂಡು ಅನ್ಯ ಭಾಷೆಯಲ್ಲಿ ಮಾತಾಡು, ದೇವರಿಗೆ ಸ್ತೋತ್ರ ಮಾಡು. ನೀನು ಬರುವುದು 10 ಗಂಟೆಗೆ, 10:15 ಗಂಟೆಗೆ ಬಂದು ನನಗೆ ಆ ಸೀಟ್ ಬೇಕು, ಈ ಸೀಟ್ ಬೇಕು ಅಂತ ದಬ್ಬಾಳಿಕೆ ಆಗಬೇಡಿ. ಡೋಂಟ್ ಡೂ ದ್ಯಾಟ್. ಹಲೋ, ಕೇಳ್ತಾ ಇದ್ದೀರಾ? ಡೋಂಟ್. ಯಾರ ಮೇಲೆ? ದಿಸ್ ಹೌಸ್ ಆಫ್ ಗಾಡ್, ಇದು ಮನೆ. ಅಪೊಸ್ತಲ ಪೌಲ ಹೇಳ್ತಾನೆ, ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ನಿನ್ನ ಮನೆಯಲ್ಲಿ ನಡೆದ ಹಾಗೆ ಸಭೆಯಲ್ಲಿ ನಡೆಯಲಿಕ್ಕೆ ಆಗುವುದಿಲ್ಲ. ಸಭೆಯಲ್ಲಿ ಕ್ರಮ ಇದೆ. ಟೈಮಲ್ಲಿ ಬಾ. ನೀನು ಕಂಪನಿಗೆ ಹೋಗುವಾಗ ಹೇಗೆ ಟೈಮಲ್ಲಿ ಹೋಗ್ತಾ ಇದ್ದಿ? ರೈಟ್. 5 ನಿಮಿಷ ಲೇಟ್ ಆದರೂ ಕಂಪನಿ ಕೇಳ್ತದೆ ನಿನಗೆ, ಯಾಕೆ ಲೇಟ್ ಬಂದಿ ಅಂತ. ವಾಟ್ ಅಬೌಟ್ ದ ಚರ್ಚ್? ಚರ್ಚಲ್ಲಿ ನೀನು 9 ಗಂಟೆಗೆ ಬರುವವನು 10 ಗಂಟೆಗೆ ಬಂದು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಹಾಕುವುದು ಎಷ್ಟು ನ್ಯಾಯ ಅದು? ಸ್ಮೈಲ್ ಕೊಡಿ, ಕಮಾನ್, ಸ್ಮೈಲ್ ಕೊಡಿ. ಹಾಗೆ ಮಾಡಬೇಡಿ. ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ. ಎಲ್ಲ ಕಡೆ ವಾಕ್ಯ ಕೇಳಿದರೆ ಸಹ ನಿಮಗೆ ಇಂಪಾರ್ಟೆಂಟ್ ವಾಕ್ಯ ಕೇಳುವಂಥದ್ದು. ಹಾನರ್ ಒನ್ ಏನದಾರೆ. ಅಲ್ಲಿ ಪಾರ್ಕಿಂಗ್ ಟೀಮ್ ಇದೆ. ಪಾರ್ಕಿಂಗ್ ಟೀಮಲ್ಲಿ ನಿಮಗೋಸ್ಕರ ಪಾರ್ಕಿಂಗ್ ಟೀಮ್ನವರು 9:15 ಗಂಟೆ 9:45 ತನಕ ನಿಲ್ತಾರೆ ಅಲ್ಲಿ. ನಿಮ್ಮನ್ನು ಕಾಯುವುದು ಅವರಿಗೆ ವಾಕ್ಯ ಇಲ್ಲ, ಎಕ್ಸಾಲ್ಟೇಷನ್ ಮೆಸೇಜ್ ಇಲ್ಲ ಅವರಿಗೆ, ನಿಮಗೂ ಇಲ್ಲ, ಅವರಿಗೂ ಇಲ್ಲ. ವಾರದಲ್ಲಿ 2.5 ಗಂಟೆ ದೇವರ ಸನ್ನಿಧಾನ ಸ್ಪೆಂಡ್ ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಿ ಟೈಮಲ್ಲಿ ಬಂದರೆ, ಅಫ್ಕೋರ್ಸ್ ಒಮ್ಮೊಮ್ಮೆ ಲೇಟ್ ಆಯಿತು ಅಂತ ಮನೆಯಲ್ಲಿ ಕೂತ್ಕೊಳ್ಬೇಡಿ, ಯಾಕೆಂದರೆ ಬೇಕಂತ ಕೂತ್ಕೊಳ್ಳೋದಿಲ್ಲ. ಒಮ್ಮೆ ಲೇಟ್ ಆಯಿತು. ಎವ್ರಿ ಟೈಮ್ ನೀವು ಲೇಟ್ ಆಗ್ತಾ ಅಂದರೆ ಯು ಕಮಿಂಗ್ ವಿತ್ ಪರ್ಪಸ್ಫುಲ್ ನೀನು ಲೇಟ್ ಬರ್ತಾ ಇದ್ದಿ. ಯಾಕೆ? ನಿಮಗೆ ಅಲ್ಲಿ ಪಾರ್ಕಿಂಗ್ ಒಂದೊಂದು ಗಾಡಿ ತಾಗಬಾರದು, ಸರಿಯಾಗಿ ಕ್ರಮವಾಗಿ ಇಡಬೇಕು, ತೆಗೆಯುವಾಗ ಕ್ರಮವಾಗಿ ತೆಗಿಬೇಕಂತ ನಿಮಗೋಸ್ಕರ ಅವರ ಟೈಮನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ. ಅವರಿಗೆ ಯಾರು ಸಂಬಳ ಕೊಡೋದಿಲ್ಲ ಅಲ್ಲಿ ಆಶಯರ್ನವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಅವರಿಗೆ ಒಂದು ಸಂಬಳ ಕೊಡ್ತಾರಾ? ಅವ್ರು ಸೇವೆ ಮಾಡ್ತಾರೆ. ಯಾರಿಗೋಸ್ಕರ ಸೇವೆ ಮಾಡ್ತಾರೆ? ನಿಮ್ಮ ಪ್ರಯೋಜನಕ್ಕೋಸ್ಕರ, ನಿಮಗೆ ಅನುಕೂಲವಾಗೋದಕ್ಕೋಸ್ಕರ, ಕರ್ತನಿಗೆ ಭಯಪಟ್ಟು ಸೇವೆ ಮಾಡ್ತಾರೆ. ನೀವು ಬೈದರು, ಮೇಲೆ ಕೆಳಗೆ ಮಾಡಿದ್ರು ಸಹಿಸಿಕೊಂಡು ಮಾಡ್ತಾ ಇದ್ದಾರೆ. ಥಿಂಕ್ ಮಾಡ್ರಿ, ನಿಮ್ಮನ್ನು ಆ ಸ್ಥಳದಲ್ಲಿ ನಿಲ್ಲಿಸಿದರೆ ನಿಮ್ಗೆ ಮೇಲೆ ಕೆಳಗೆ ಮಾಡಿದ್ರೆ ಹೇಗೆ ಆಗ್ತದೆ? ಹೇಗೆ ಆಗ್ತದೆ? ಹಾನರ್ ಒನ್ ಎನ್ನುತ್ತಾರೆ. ಎಲ್ಲರನ್ನು ಗೌರವಿಸಿರಿ. ಎಲ್ಲರೂ ನಾವು ದೇವರ ಮಕ್ಕಳು. ನಾವು ದೇವರ ಮಕ್ಕಳು. ಏನು ಹೇಳ್ತದೆ ಸತ್ಯವೇದ? 12ನೇ ಅಧ್ಯಾಯ ಓದಿಲಲ್ಲಿ 9ನೇ ವಚನ. 12ನೇ ಅಧ್ಯಾಯ 9ನೇ ವಚನ. ರೋಮನ್ಸ್. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ನೆಕ್ಸ್ಟ್, ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರಿದ್ದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನು ತೋರಿಸಿದರಲ್ಲಿ ಮಾನ ಮರ್ಯಾದೆಯನ್ನು ಇನ್ನೊಬ್ಬರಿಗೆ ತೋರಿಸಿದಲ್ಲಿ ಕಾಂಪಿಟೇಷನ್ ಮಾಡಿ ಬೇಕಾದರೆ.
ನಾನು ಮುಂದೆ ನೀನು ಮುಂದೆ ಅಂತ. ಯಾಕೆ? ಹೇಗೆ ನಾನು ದೇವರ ಮಗನಾಗಿದ್ದಾನೋ ಈ ಸಹೋದರನು ಕೂಡ ದೇವರ ಮಗನಾಗಿದ್ದಾನೆ. ಯಾವ ಯೇಸು ಕ್ರಿಸ್ತ ನನಗೋಸ್ಕರ ರಕ್ತವನ್ನು ಸುರಿಸಿದಾನೋ ಅವನಿಗೋಸ್ಕರ ರಕ್ತವನ್ನು ಸುರಿಸ್ತಾನೆ. ನನ್ನನ್ನು ದೇವರು ಎಷ್ಟು ಪ್ರೀತಿ ಮಾಡುತ್ತಾನೋ ಅವನನ್ನು ಅಷ್ಟೇ ಪ್ರೀತಿ ಮಾಡುತ್ತಾನೆ. ಯಾವ ಯೇಸು ನನಗೋಸ್ಕರ ಪ್ರಾಣವನ್ನು ಕೊಟ್ಟನೋ ಅದೇ ಯೇಸು ಅವನಿಗೋಸ್ಕರ ಪ್ರಾಣವನ್ನು ಕೊಟ್ಟ. ಮತ್ತೊಬ್ಬನನ್ನು ತನಗಿಂತ ಶ್ರೇಷ್ಠವೆಂದೆನಿಸುವಂಥದ್ದೇ ಸ್ಪಿರಿಚುವಲ್ ಗ್ರೋತ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ವ್ಯಾಲ್ಯೂ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅದರ್ಸ್ ವ್ಯಾಲ್ಯೂ. ನಿನಗೆ ನಿನ್ನ ಬೆಲೆ ಗೊತ್ತಿದ್ದರೆ ನಿನಗೆ ಇನ್ನೊಬ್ಬರ ಬೆಲೆ ಗೊತ್ತಾಗ್ತದೆ. ಇದನ್ನು ಮೆಡಿಟೇಟ್ ಮಾಡಿ. ನೆಕ್ಸ್ಟ್ ಟೈಮ್ ಬರುವಾಗ ನೋ ಅಟಿಟ್ಯೂಡ್ ತೋರಿಸಬೇಡಿ. ಹಾನರ್. ಪಾಪ ಅವರು ವೆಲ್ಕಮ್ ಮಾಡ್ತಾರೆ, ಅಲ್ಲಿ ನಿಮಗೋಸ್ಕರ ಸ್ವಾಗತಿಸ್ತಾ ಇದ್ದಾರೆ, ಮನೆಗೆ ಬರ್ತಾ ಇದ್ದೀರಿ. ದೇವರ ಮನೆ ಕಲಿಸ್ತದೆ ಹೇಗೆ ನಾವು ಬಿಹೇವ್ ಮಾಡಬೇಕು, ಹೇಗೆ ವರ್ತಿಸಬೇಕು. ದೇವರ ಮನೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ. ನೀನು ಹೊರಗೆ ಜೀವಿಸಿದಾಗೆ, ಮನೆಯಲ್ಲಿ ಜೀವಿಸಿದಾಗೆ, ಕಂಪನಿಯಲ್ಲಿ ಜೀವಿಸಿದಾಗೆ, ಸಭೆಯಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ. ದೇವರು ನಿನ್ನನ್ನು ವಾಚ್ ಮಾಡ್ತಾನೆ. ಓದಿರಿ ಥೆಸಲೋನಿಕ 5:12. ಥೆಸಲೋನಿಕ 5 ಸಹೋದರಿ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮ ಒಳಗೆ ಸಮಾಧಾನವಾಗಿರಿ. and to esteem them very highly in love, their work's sake. Be at peace among yourself. Right? ಮುಂದೆ ಓದಿಯಲ್ಲಿ ನೆಕ್ಸ್ಟ್. ಸಹೋದರಿ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳ್ರಿ. ಯಾರಿಗೆ? ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳ್ರಿ. ಮನಗುಂದಿದವರನ್ನು ಧೈರ್ಯಪಡಿಸಿರಿ. ಒಬ್ಬನು ಅಕ್ರಮವಾಗಿ ನಡೆದರೆ ಇನ್ನೊಬ್ಬ ಬುದ್ಧಿ ಏನಾಗ್ತಾನೆ? ಮನಗುಂದುತ್ತಾನೆ ಅಲ್ಲಿ. ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸ್ತೇವೆ. ಹೇಳ್ರಿ, ಇದು ದೇವರ ಮನೆ. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ದೇವರ ಮನೆ. ಒಂದು ದೊಡ್ಡ ಮನೆಯಲ್ಲಿ ತುಂಬ ಪಾತ್ರೆಗಳಿವೆ. ಬಂಗಾರದ ಪಾತ್ರೆ, ಬೆಳ್ಳಿಯ ಪಾತ್ರೆ, ಮರದ ಪಾತ್ರೆ, ಮಣ್ಣಿನ ಪಾತ್ರೆ. ನೀವೇ ಥಿಂಕ್ ಮಾಡ್ರಿ, ನೀವು ಯಾವ ಪಾತ್ರೆ ಆಗಿರಿ. ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿಕೊಂಡರೆ ಆತನು ಪ್ರತಿಷ್ಠಿತನು, ಉತ್ತಮವಾದ ಬಳಕೆಗೆ ಯೋಗ್ಯವಾದ ಪಾತ್ರೆಯಾಗುತ್ತಾನೆ. ಯಾವ ಪಾತ್ರೆ ಆಗ್ತಿ ಅದು ನಿನ್ನ ಡಿಸಿಷನ್. ಒಂದು ಮನೆಯಲ್ಲಿ ಹಲೋ ಎಲ್ಲಿದೆ? ಓದಿ ಅಲ್ಲಿ ವಚನ. ತಿಮೋತಿ, ರೈಟ್? ತಿಮೋತಿ 2:22. ದೊಡ್ಡ ಮನೆಯಲ್ಲಿ ಹೇಳಿ, ದೊಡ್ಡ ಮನೆಯಲ್ಲಿ. ಮನೆ ಯಾವುದು? ನಿಮ್ಮ ಲೋಬೋವಿಲ್ಲ, ಡಿಸೋಸೋವಿಲ್ಲ ಅಲ್ಲ, ಸೋನ್ಸ್ವಿಲ್ಲ ಅಲ್ಲ. ದೊಡ್ಡ ಮನೆ ಸಭೆ, ರೈಟ್? ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಅಗುಲ್ದಾನಿ ಅಗಲೇನು ಮಲ್ಲ ಮಲ್ಪುನಿ, ರೈಟ್? ಒಬ್ಬನಿಗೆ ದೇವರು ಪ್ರಮೋಟ್ ಮಾಡದಿದ್ದರೆ ಒಬ್ಬನು ಮೇಲಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ, ಅಹಂಕಾರಿಗಳನ್ನು ಆತನು ಎದುರಿಸ್ತಾನೆ. ಗಾಡ್ ಗಿವ್ ಮೋರ್ ಗ್ರೇಸ್ ಟು ದ ಹಂಬಲ್ ಅಂಡ್ ರೆಸಿಸ್ಟ್ ದ ಪ್ರೌಡ್. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಎರಡು ರೀತಿಯ ಪಾತ್ರೆಗಳು. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆ, ಕಮಲ್ರಿ, ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಇರುತ್ತೆ.
ಬೆಕ್ಕಿಗೆ ಮಿಲ್ಕ್ ಇಡುವಂಥದ್ದು ಹೀನವಾದ ಪಾತ್ರೆ. ನಿಮ್ಮ ಊಟದ ಬಟ್ಟಲಲ್ಲಿ ಬೆಕ್ಕಿಗೆ ಹಾಲಿಡ್ತೀರಾ? ಹಲೋ, ನಾನೊಂದು ಮನೆಗೆ ಹೋದೆ ಸುಮಾರು 20 ವರ್ಷಗಳ ಹಿಂದೆ. ನನ್ನ ಅತ್ತಿಗೆಯನ್ನು ಕರ್ಕೊಂಡು ಹೋದೆ. ಒಂದು ಕಡೆಯಲ್ಲಿ ಎಲ್ಲಿ ಒಂದು ಪ್ಲೇಸ್, ಆಕೆಯ ರಿಲೇಟಿವ್ 20-22 ವರ್ಷಗಳ ಹಿಂದೆ. ಸುಮಾರು 1 ಗಂಟೆಗೆ ಅಲ್ಲಿ ಹೋಗುವಾಗ ಊಟ ಮಾಡ್ತಾ ಇದ್ದಾರೆ. ಒಂದು ಹುಡುಗಿ, 7ನೇ ಕ್ಲಾಸ್ನ ಹುಡುಗಿ ಊಟ ಮಾಡ್ತಾ ಇದ್ದಾಳೆ. ನಾವು ಒಳಗೆ ಕೂತ್ಕೊಂಡೆ. ಊಟ ಮಾಡಿದ ನಂತರ ಅರ್ಧ ಊಟ ಮಾಡಿದಳು, ಅದೇ ಬಟ್ಟಲನ್ನು ಕೊಂಡೋಗಿ ನಾಯಿಗೆ ಇಟ್ಟಳು. ನಾಯಿ ಬಂದು ಅದೇ ಬಟ್ಟಲಲ್ಲಿ ತಿಂತಾ ಉಂಟು. ಅಂದರೆ ಅವರಿಗೆ ನಾರ್ಮಲ್ ಆಗಿ ಬಿಟ್ಟಿದೆ. ನೀವಿಲ್ಲಿ ಎಷ್ಟು ಮಂದಿ ಮಾಡ್ತೀನಿ ನನಗೆ ಗೊತ್ತಿಲ್ಲ, ನಿಮ್ಮದ ಬಗ್ಗೆ ನಾನು ನೋಡಲಿಲ್ಲ ನಮ್ಮ ಸಭೆಯಲ್ಲಿ. ಬಟ್ ನಾನು ನೋಡಿದೆ. ನಾನು ಅಲ್ಲಿ ಕಾಪಿ ಕುಡದೆ ಬಂದೆ ಸೀದಾ. ಬೇಡ ಬೇಡ, ನಾವು ಈಗಲೇ ಕುಡಿದು ಬಂದೇವೆ ಅಂತ. ಒಂದು ಪಾತ್ರೆಯನ್ನು ಎಲ್ಲದಕ್ಕೆ ಉಪಯೋಗಿಸಲಿಕ್ಕೆ ಆಗುವುದಿಲ್ಲ. ಕೆಲವೊಂದು ಪಾತ್ರೆ ಉತ್ತಮವಾದ ಬಳಕೆಗೆ ಯೂಸ್ ಆಗ್ತವೆ, ಕೆಲವೊಂದು ಪಾತ್ರೆಗಳು ಹೀನವಾದ ಬಳಕೆಗೆ ಆಗ್ತವೆ. ನಿಮ್ಮ ಮನೆಯಲ್ಲಿ ಹಾನರೇಬಲ್ ಗೆಸ್ಟ್ ಬಂದಾಗ ನೀವೇನು ಮಾಡ್ತೀರಿ? ನಿಮ್ಮ ಬೆಸ್ಟ್ ಪಾತ್ರೆಗಳನ್ನು ಹೊರಗೆ ತೆಗಿತೀರಿ. ರೈಟ್, ಬೆಸ್ಟ್ ಪಾತ್ರೆಗಳನ್ನು. ಯಾಕೆ? ಆ ಪಾತ್ರೆಯಲ್ಲಿ ನೀವು ಊಟವ ಅಥವಾ ಏನೋ ಕೊಡ್ತೀರಿ. ಫುಡ್ ಎಷ್ಟೇ ಒಳ್ಳೇದಿದ್ರು ಪಾತ್ರೆ ಸರಿ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೇಳ್ರಿ, ಆ ಫುಡ್ಡನ್ನು ತಿನ್ನುವುದಿಲ್ಲ. ನೀನು ಬೆಸ್ಟ್ ಫುಡ್ ಮಾಡಿದಿ, ನಾಯಿಯ ಬಟ್ಟಲ್ಲಿ ಕೊಟ್ಟರೆ ಊಟ ಮಾಡ್ತಾರಾ? ಬೆಸ್ಟ್ ಮಾಡಿದ್ದೆ, ತಿನ್ನುವುದಿಲ್ಲ. ಇಂಪಾರ್ಟೆಂಟ್ ಪಾತ್ರೆ. ನಿನ್ನ ಹತ್ರ ಎಷ್ಟೇ ವರಗಳಿರ್ಬೋದು, ಎಷ್ಟೇ ಅನಾಯ್ಟಿಂಗ್ ಇರ್ಬೋದು, ನಿನ್ನ ಆ್ಯಕ್ಷನ್ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೀನು ಆ ಪಾತ್ರೆಯಾಗಿದ್ದೆ. ಜನರು ಯೇಸುವನ್ನು ಅಂಗೀಕಾರ ಮಾಡುವ ಮುಂಚೆ ಅವರು ನಿನ್ನನ್ನು ಅಂಗೀಕಾರ ಮಾಡಬೇಕು. ಆ ಪಾತ್ರೆಯಲ್ಲಿದ್ದ ಫುಡ್ ತಿನ್ನಬೇಕಾದ್ರೆ ಮೊದಲು ಪಾತ್ರೆಯನ್ನು ಎಕ್ಸೆಪ್ಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಎಸ್. ಅದಕ್ಕೋಸ್ಕರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ತುಂಬ ನಾವೆಲ್ಲರೂ ಕಲಿಯುವವರು. ನಾನು ಸಹ ಕಲಿತವನೇ. ರೈಟ್, ವಾಕ್ಯಾನುಸಾರವಾಗಿ. ಮಿಸ್ಟೇಕ್ ಎಲ್ಲರ ಹತ್ರ ಆಗ್ತದೆ, ನನ್ನ ಹತ್ರ ಸಹ ಆಗಿದೆ. ಅದೇ ಮಿಸ್ಟೇಕನ್ನು ಪರ್ಪಸ್ಫುಲಿ ಕಂಟಿನ್ಯೂ ಆಗಿ ಪುನಃ ಪುನಃ ಮಾಡುವುದಲ್ಲ. ರೈಟ್, ಯಾವಾಗ ದೇವರ ವಾಕ್ಯ ಬರುತ್ತದೆ, ದೇವರು ನಮ್ಮ ಹತ್ರ ಮಾತಾಡುತ್ತಾನೆ, ಹಾರ್ಟ್ಫುಲ್ ನಾವು ರಿಸೀವ್ ಮಾಡುವಂಥ ನಮ್ಮನ್ನು ಸರಿಪಡಿಸು. ನೋ ಕಂಡಮ್ನೇಷನ್. ನೀವೇನು ಮಿಸ್ಟೇಕ್ ಮಾಡಿದ್ದೀರಿ, ಏನು ಆಗಿದೆ, ನೋ ಕಂಡಮ್ನೇಷನ್. ಡೋಂಟ್ ಕಂಡೆಮ್ ಯುವರ್ ಸೆಲ್ಫ್. ಹಲ್ಲೆಲೂಯಾ. ಗಾಡ್ ಲವ್ಸ್ ಯು. ಯಾರು ಕೂಡ ಸಭೆಗೆ ಬರುವಾಗ ಸರಿ ಇದ್ದವರು ಸಭೆಗೆ ಬರುವುದಿಲ್ಲ. ಎಲ್ಲರೂ ಸರಿ ಇದ್ದವರು ಸಭೆಗೆ ಬರುವುದಾದರೆ ಸಭೆ ಯಾಕೆ? ಸಭೆ ಇರುವುದೇ ನಾವು ಸರಿ ಆಗಲಿಕ್ಕೆ. ನೀರಿರುವುದೇ ಪಾತ್ರೆ ತೊಳೆಯಲಿಕ್ಕೆ, ವಾಕ್ಯ ಇರುವುದೇ ಪಾತ್ರೆಗಳನ್ನು ತೊಳೆಯಲಿಕ್ಕೆ. ರೈಟ್, ಸಿಂಪಲ್. ಅಲ್ಲಿ ಮುಂದೆ ಓದಿರಿ, ಮುಂದೆ ಓದಿ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಹಾಗಾದರೆ ಅದು ನಿನ್ನ ಡಿಸಿಷನ್. ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ, ಅದರರ್ಥ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟರೆ. ಸಭೆಯಲ್ಲಿ ಬರುವಾಗ ಇನ್ನೊಬ್ಬರ ಅಟಿಟ್ಯೂಡ್ ನಿಮಗೆ ಚೆನ್ನಾಗಿ ಆಗಲಿಕ್ಕಿಲ್ಲ, ಅನೇಕರ ವರ್ತನೆ ನಿಮಗೆ ಕಾಣಲಿಕ್ಕಿಲ್ಲ. ಬಟ್ ನಮಗೆ ಏನಿದೆ? ವಾಕ್ಯ ಇದೆ. ಅವರನ್ನು ಫಾಲೋ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೀಲಿಲ್ಲ, ವಾಕ್ಯವನ್ನು ಫಾಲೋ ಮಾಡಲಿಕ್ಕೆ ದೇವರು ಕರೀದ್ದಾನೆ. ಅವನ ಲೆಕ್ಕವನ್ನು ನಾಳೆ ಅವನೇ ಕೊಡ್ತಾನೆ. ನಿನ್ನ ಲೆಕ್ಕವನ್ನು ನೀನೇ ಕೊಡಬೇಕು.
ಇನ್ನೊಬ್ಬರಿಗೋಸ್ಕರ ನಿಮ್ಮ ಸ್ಪಿರಿಚುವಲ್ ಓಟವನ್ನು ಸ್ಟಾಪ್ ಮಾಡಬೇಡ್ರಿ. ಇನ್ನೊಬ್ಬರು ದೇವರ ವಾಕ್ಯವನ್ನು ಜೀವಿಸ್ತಿಲ್ಲ ಅಂತ ಹೇಳಿಕೊಂಡು ನಿಮ್ಮ ಆತ್ಮಿಕ ಓಟಕ್ಕೆ ಕುಂಠಿತ ಹಾಕಬೇಡಿ. ರೈಟ್? ನಿಮಗೆ ಜೀವಿಸಲಿಕ್ಕೆ ಇನ್ನೊಬ್ಬರು ಆಧಾರ ಅಲ್ಲ, ನಿಮಗೆ ಜೀವಿಸಲಿಕ್ಕೆ ಆಧಾರ ದೇವರ ವಾಕ್ಯ. ಹಲ್ಲೆಲೂಯಾ. ನೀವು ಬಹು ದಿವಸ ಬದುಕಲಿಕ್ಕೆ ಆಧಾರ ದೇವರ ವಾಕ್ಯ. ಫಸ್ಟ್ ನಾನು ಹೋಗುವ ಸಭೆಯಲ್ಲಿ ಯಾರು ಸರಿಯಾಗಿ ಜೀವಿಸ್ತಿಲ್ಲ, ನೋ ಪ್ರಾಬ್ಲಮ್, ನೀನಿದ್ದೀಯಲ್ಲಿ, ನಿನ್ನನ್ನು ದೇವರಿಟ್ಟಿದ್ದಾನೆ ಬೆಳಕಾಗಿ. ಯಾವಾಗಲೂ ಅನಿಸ್ಕೋ, ನಾನು ಬೆಳಕಾಗಿದ್ದೇನೆ, ನಾನು ಅನೇಕರಿಗೆ ಮಾದರಿಯಾಗಿದ್ದೇನೆ. ನಿನ್ನ ಮಗುಲಲ್ಲಿ 1000 ಜನರು ನಡೆಯಲಿ, 10,000 ಜನರು ದೇವರ ವಾಕ್ಯಕ್ಕೆ ಅವಿಧೇಯರಾಗದ್ರು, ನೀನು ಸ್ಥಿರವಾಗಿ ನಿಲ್ಲಬಹುದು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟಾಗ. ನಿನಗೆ ಬದುಕಲಿಕ್ಕೆ, ನಿನಗೆ ಜೀವಿಸಲಿಕ್ಕೆ ಯಾವ ವ್ಯಕ್ತಿ ಆಧಾರ ಅಲ್ಲ, ದೇವರ ವಾಕ್ಯ ಆಧಾರ. ಇಲ್ಲಿ ಬೈಬಲ್ ಹೇಳ್ತದೆ, ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು. ಯಾಕಂದರೆ ಯಾರ ನೀವು ಸಹವಾಸ ಮಾಡುತ್ತೀರಿ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಒಂದು ಕ್ಯಾರೆಕ್ಟರ್ಗಳು ಇಂಪಾರ್ಟೇಷನ್ ಆಗುತ್ತವೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಯಾರೊಟ್ಟಿಗೆ ತುಂಬ ಹೊತ್ತು ಸ್ಪೆಂಡ್ ಮಾಡ್ತೀರಿ ಮತ್ತು ಅವನು ಯಾರು ಇವನು ಯಾರು ಅಂತ ಗೊತ್ತಾಗುವುದಿಲ್ಲ. ಮಾತುಗಳಲ್ಲಿ, ಆ್ಯಕ್ಷನ್ಗಳಲ್ಲಿ. ರೈಟ್? ಇನ್ನು ಕೆಲವೊಮ್ಮೆ ನಮ್ಮನ್ನು ಪ್ರತ್ಯೇಕಪಡಿಸಬೇಕು. ಆಗ ಪ್ರೀತಿ ಜೆ ಆ ಎರಡೆಲ್ಲ ಸೇರುಜೆ ಸೇರಡ ಅನ್ಕೊಂಡು ವಾಕ್ಯ. ಹೀನ ನಡತೆ ಉಳ್ಳವರ ಸಾಹಸವನ್ನು ಬಿಡು, ಅದರ ಅರ್ಥ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಅಕ್ರಮವಾಗಿ ನಡೆಯುವವರಿಗೆ 1-2 ಸರ್ತಿ ಬುದ್ಧಿ ಹೇಳು. ಕೇಳುವುದಿಲ್ಲ, ಅವನ ಸಾಹಸವನ್ನು ಬಿಟ್ಟು ಬಿಡು. ಬೈಬಲ್ ಹೇಳ್ತದೆ. ದೇವರ ವಾಕ್ಯಕ್ಕಿಂತ ನಾವು ದೊಡ್ಡವರ? ಹೀಗೆ ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನು ಬಿಟ್ಟು. ಯಾರ ಸಹವಾಸ? ಹೀನ ನಡತೆ ಅಂದರೆ ದೇವರ ವಾಕ್ಯಕ್ಕೆ ಅವಿಧೇಯನಾಗುವನು. ಎಷ್ಟು ಮೆಸೇಜ್ ಕೇಳಿದ್ರು ಅವನಿಗೆ ಇಷ್ಟ ಬಂದಾಗಿ ಜೀವಿಸುವುದು, ಖುಷಿ ಬಂದಾಗೆ ಸಭೆಗೆ ಬಂದ ಹೋದ. ನೀನು ಇತರರಿಗೆ ಮಾದರಿ. ನೀನು ಕರೆಕ್ಟಾಗಿ ಟೈಮಲ್ಲಿ 9 ಗಂಟೆಗೆ ಬಂದರೆ ನೀನು ಯಾರನ್ನು ಕರ್ಕೊಂಡು ಬರ್ತೀನಿ ನೋಡಿ, ಅವರು ನಿನ್ನನ್ನು ಫಾಲೋ ಮಾಡ್ತಾರೆ. ಹೇಗೆ ಮಿಷನರಿಗಳು 9 ಗಂಟೆಗೆ ಆರಾಧನೆ ಸ್ಟಾರ್ಟ್ ಆದರೆ ಗೇಟ್ ಬೀಳ್ತಿತ್ತು ಅಲ್ಲಿ. ರೈಟ್? ನಿಮ್ಮನ್ನು ಫಾಲೋ ಮಾಡುತ್ತಾರೆ. ಒಂದು ಕುರಿ ಮರಿ ಕುರುಬನನ್ನು ಫಾಲೋ ಮಾಡೋದಿಲ್ಲ. ಕುರಿ ಮರಿ ಯಾವಾಗಲೂ ಕುರಿಗಳನ್ನು ಫಾಲೋ ಮಾಡುತ್ತದೆ. ಕುರಿ ಹೇಗೆ ಕುರುಬನನ್ನು ಫಾಲೋ ಮಾಡುತ್ತದೆ, ಅದೇ ರೀತಿ ಫಾಲೋ ಮಾಡುತ್ತದೆ. ಒಂದು ಮನೆಯಲ್ಲಿ 10 ಮಕ್ಕಳಿದ್ದರೆ ದೊಡ್ಡವನು ಅಪ್ಪ ಪಪ್ಪ ಅಂತ ಕರೆದರೆ ಅದರ ಹಿಂದೆ ಬಂದವರು ಡ್ಯಾಡಿ ಅಂತ ಕರೆಯುವುದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಅದರ ಹಿಂದೆ ಬಂದವರೆಲ್ಲರೂ ಪಪ್ಪ ಅಂತ ಕರೀತಾರೆ. ಫಸ್ಟಿನವನು ಅಪ್ಪ ಅಂತ ಕರೆದರೆ ಅದರ ಹಿಂದೆ ಬಂದ 12 ಮಂದಿ ಬೇಕಾದರೆ ಆಗಲಿ ಅವರೇನು ಕರೀತಾರೆ? ಅಪ್ಪ ಅಂತ ಕರೀತಾರೆ, ಚಿಕ್ಕಪ್ಪ ಅಂತ ಕರೆಯುವುದಿಲ್ಲ. ನಮ್ಮ ಮನೆ ಮತ್ತು ನನ್ನ ಅಂಕಲ್ನ ಮನೆ ಒಂದೇ. ನನ್ನ ಅಣ್ಣಂದಿರೆಲ್ಲ ಏನು ಕರೀತಾ ಇದ್ರು, ನನ್ನ ಅಂಕಲಿಗೆ ಬಪ್ಪು ಅಂತ ಕರೀತಿದ್ರು. ಅವರ ಮಕ್ಕಳು ಕೂಡ ತಂದೆಗೆ ಬಪ್ಪು ಅಂತ ಕರೀತಿದ್ರು. ಬಪ್ಪು ಅಂದರೆ ಯಾರು? ಅಂಕಲ್. ಆ್ಯಕ್ಚುಲಿ ಅವರ ತಂದೆಯವರು. ಯಾರನ್ನು ಫಾಲೋ ಮಾಡಿದ್ದು? ಚಿಕ್ಕಪ್ಪನ ಮಕ್ಕಳನ್ನು ಫಾಲೋ ಮಾಡಿದ್ದು. ಚಿಕ್ಕಪ್ಪನಿಗೆ ಮಕ್ಕಳಿಗೆ ಅವರು ಅಂಕಲೇ, ಇವರಿಗೆ ಅಪ್ಪ ಅಂತ ರೆಕಗ್ನೈಸ್ ಆಗೋದು ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ಅವರವರಿಗೆ ಏನಾಗ್ತಾರೆ ಅವರು ಕರೀತಾರೆ. ನಿಮಗೆ ಏನಾಗಿದ್ದಾನೆ ಅದನ್ನು ನೀವು ಕರೆಯಿರಿ. ಅರ್ಥ ಆಗ್ತಾ ಇದೆಯಾ? ದೇವರ ಮನೆಯಲ್ಲಿ ನಡೆಯಬೇಕಾದ ಕ್ರಮಗಳು ನಿನಗೆ ಗೊತ್ತಿರಲಿ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಪ್ರೈಸ್ ಗಾಡ್. ನೀವು ದೇವರ ಆಲಯವಾಗಿದ್ದೀರಿ, ಗೊತ್ತಾ ನಿಮಗೆ? ಯು ಆರ್ ದ ಹೌಸ್ ಆಫ್ ಗಾಡ್. ನೀವೇ ಆಲಯವಾಗಿದ್ದೀರಿ. 1 Corinthians 2 Corinthians 3 chapter 16 verse. First Corinthians
ಓದಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ ನಿಮ್ಗೆ ಗೊತ್ತಿಲ್ಲವೋ? ಡು ಯು ನಾಟ್ ನೋ ದ್ಯಾಟ್ ಯು ಆರ್ ದ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ದಟ್ ದ ಸ್ಪಿರಿಟ್ ಆಫ್ ಗಾಡ್ ಡ್ವೆಲ್ಸ್ ಇನ್ ಯು? ಇಲ್ಲಿ ಕೇಳಿ, ಈ ವಚನ ಇಂಡಿವಿಜುವಲ್ ವ್ಯಕ್ತಿಗೆ ಬರೆಯುವಂಥದ್ದಲ್ಲ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ದೇಹವು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಇಲ್ಲಿ ಮಾತಾಡುವಂಥದ್ದು ಆಲಯ ಅಂದರೆ ಸಭೆ. ಯೇಸುವನ್ನು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾರಾಗಿದ್ದಾನೆ? ಜೀವಂತ ಕಲ್ಲಾಗಿದ್ದಾನೆ. ಯೇಸು ಕ್ರಿಸ್ತನ್ ಏನಾಗಿದ್ದಾನೆ? ಆತನು ಚೀಪ್ ಕಾರ್ನರ್ ಸ್ಟೋನ್. ಚೀಪ್ ಕಾರ್ನರ್ ಸ್ಟೋನ್, ಜೀವಂತ ಕಲ್ಲು. ಬೌರ್ನಗೆನಾದ ಪ್ರತಿಯೊಬ್ಬ ವ್ಯಕ್ತಿ ಆತನು ಜೀವಂತ ಕಲ್ಲಾಗಿದ್ದಾನೆ. ನಾನು 3 ಸ್ಕ್ರಿಪ್ಚರ್ ತೋರಿಸ್ತೇನೆ, ಪುನಃ ಇಲ್ಲಿ ಬರ್ತೇನೆ. ನಂಬರ್ 1, ಪೀಟರ್, 1 Peter 2 ಚಾಪ್ಟರ್ 3 ವರ್ಸ್, 3, 4, 5 ವರ್ಸ್. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. 2ನೇ ವಚನ ಓದುವ. ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೇ? ನೆಕ್ಸ್ಟ್, ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಹೇಳ್ರಿ, ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿದ್ದೀರಿ. ಆತನು ಎಂಥ ಕಲ್ಲು? ಜೀವಂತ ಕಲ್ಲು. ಹೇಳ್ರಿ, ಜೀವಂತ ಕಲ್ಲು. ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಾಗ ಯಾರಿಗೆ ಸೇರಿದ್ದೀರಿ? ಆತನಿಗೆ ಸೇರಿದ್ದೀರಿ. ನೆಕ್ಸ್ಟ್, ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು. ಸೆನ್ಸ್ ನಾಲೆಜ್ ಅದನ್ನು ನಿರಾಕರಿಸಿದ್ರು, ರಿಜೆಕ್ಟ್ ಮಾಡಿದ್ದು. ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದೆನಿಸ್ತಾನೆ. ಹೇಳ್ರಿ, ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದೆನಿಸಿದನು. Indeed by man, but chosen by God and precious. ನೆಕ್ಸ್ಟ್ ಹೇಳ್ರಿ, ಈ ವರ್ಡ್ ಅನ್ನು ನೆನಪಲ್ಲಿ, ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಓಕೆ, ದೇವರೆನಿಸ್ತಾನು, ಮನುಷ್ಯರು ರಿಜೆಕ್ಟ್ ಮಾಡಿದ್ರೆ. ಕೆಲವೊಮ್ಮೆ ಮನುಷ್ಯರು ನಿಮ್ಮನ್ನು ರಿಜೆಕ್ಟ್ ಮಾಡಬಹುದು. ದೇವರೇಂತಾನು, ನೀವು ಸಹ, ಹೇಳ್ರಿ, ನೀವು ಸಹ, ಹೇಳ್ರಿ, ನಾನು ಸಹ, ಪಕ್ಕದವ್ರೆ ನೀನು ಸಹ, ಹೇಳ್ರಿ, ನಾನು ಸಹ, ಒಬ್ಬರಿಗೊಬ್ಬರು ಹೇಳ್ರಿ, ನೀನು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಎಂತ ಮಂದಿರ? ಆತ್ಮ ಸಂಬಂಧವಾದ ಮಂದಿರ. ಕಮನ್ ಹೇಳ್ರಿ, ಆತ್ಮ ಸಂಬಂಧವಾದ ಮಂದಿರ ಕಟ್ಟಲ್ಪಡ್ತಾ ಇದ್ದೀರಿ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸೋದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದೆ. ಹೇಳ್ರಿ, ನಾವು ಕ್ರಿಸ್ತನಲ್ಲಿ ಯಾಜಕರು. ಎಲ್ಲರೂ ಕ್ರಿಸ್ತನಲ್ಲಿ ಯಾಜಕರು. ನೆಕ್ಸ್ಟ್, ಈಗೋ ಚಿಯೋನ್ನಲ್ಲಿ ಮೂಲೆಗಳನ್ನು ನೀಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಹೇಳ್ರಿ, ಆಯಲ್ಪಟ್ಟದ್ದು, ಪುನಃ ಬಂತು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ, ಅಂದರೆ ಬೈಬಲಲ್ಲಿ ಬರೆದಿದೆ. ನೆಕ್ಸ್ಟ್, ಆದ್ದರಿಂದ, ಹೇಳ್ರಿ, ಆದ್ದರಿಂದ, ಹೇಳ್ರಿ, ಎಲ್ಲರೂ ಹೇಳ್ರಿ, ಆದ್ದರಿಂದ ನಂಬುವರಾದ ಎಲ್ಲರಿಗೆಲ್ಲ, ಹೇಳ್ರಿ, ಹೇಳ್ರಿ, ಎಲ್ಲರಿಗೆಲ್ಲ ನಂಬುವರಾದ ನಿಮಗೆ ಈ ಮಾನ ಉಂಟು. ಯಾವ ಮಾನ? ಹೇಳಿ, ನಾನು ಕ್ರಿಸ್ತನಲ್ಲಿ ಆಯಲ್ಪಟ್ಟವನು. ಹೇಳಿ, ನಾನು ಕ್ರಿಸ್ತನಲ್ಲಿ ಮಾನ್ಯವಾದವನು. ಹಲೋ, ನಿಮ್ಮ ಪಕ್ಕದವನು ಅದೇ, ಅವನು ಕೂಡ ಆಯಲ್ಪಟ್ಟವನು, ಮಾನ್ಯವಾದವನು. ಈ ಗ್ರಹಿಕೆ ನಮಗಿರ್ಬೇಕು, ಈ ತಿಳುವಳಿಕೆ ನಮಗಿರ್ಬೇಕು. ಕೇಳ್ತಾ ಇದೆಯಾ ನಾನು ಮಾತಾಡುವಂಥದ್ದು? ಕ್ಲಿಯರ್? ಕೇಳುವಂಥದ್ದು ಇಂಪಾರ್ಟೆಂಟ್, ಇಲ್ಲಾಂದರೆ ಗೋಡೆಗೆ ಹೇಳುವುದಲ್ಲ. ಬೈಬಲ್ ಹೇಳ್ತದೆ ಗೋಡೆ ನಾಳೆ ಮಾತಾಡ್ತದೆ ಅಂತ. ಪ್ರತಿಯೊಂದು ಕಲ್ಲುಗಳು ನಾಳೆ ಸಾಕ್ಷಿ ಕೊಡ್ತವೆ. ಇಲ್ಲಿ ಏನು ಪ್ರೀಚ್ ಮಾಡಲ್ಪಟ್ಟಿದೆ ಎಲ್ಲಿ? ಆದ್ದರಿಂದ ನಂಬುವರಾದ ನಿಮಗೆ ಈ ಮಾನ ಉಂಟು. ನಂಬದೇ ಇರುವವರಿಗೆ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಅಂತಲೂ, ನೆಕ್ಸ್ಟ್, ಅದು ಎಡವುವ ಕಲ್ಲು ಮುಗ್ಗರಿಸುವ ಬಂಡೆ ಅಂತಲೂ ಬರೆದಿರುವ ಮಾತು ಸರಿಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿ ಅವರು ನೇಮಕವಾದವರು ಬೀಳಲಿಕ್ಕೆ. ಹೇಳಿ, ನಾವಲ್ಲ. ಇರಲಿ, ಇನ್ನೊಂದು ವಚನ ತೆಗೀರಿ. ಎಫೆಸಿಯನ್ 2 ಚಾಪ್ಟರ್ 20 ವರ್ಸ್.
ಓಕೆ, ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಹೇಗೆ ಕಟ್ಟಲ್ಪಡ್ತಾ ಇದ್ದೀರಿ? ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೀರಿ. ಹೇಗೆ? ಮಂದಿರ. ನೆಕ್ಸ್ಟ್, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಹೇಳ್ರಿ, ದೇವಾಲಯವಾಗುತ್ತದೆ. ನೀವು ದೇವರ ಆಲಯವಾಗಿದ್ದೀರಿ ಎಂದು ನಿಮಗೆ ಗೊತ್ತಿಲ್ಲವೋ? ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಯಾರು ದೇವರ ಆಲಯವನ್ನು ಕೆಡಿಸ್ತಾರೋ ಅವನನ್ನು ನಾನು ಕೆಡಿಸ್ತೇನೆ. ಓದಿದ್ದೀರಾ? ಓದಿದ್ದೀರಾ? ಈಗ ಓದಿ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೆಕ್ಸ್ಟ್, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಾಗಾದರೆ ಸಭೆಗೆ ಬಂದು ನಾವು ಒಬ್ಬರನ್ನೊಬ್ಬರು ಕಟ್ಟುವರಾಗಬೇಕು, ನಾವು ಕೆಡಿಸುವರಾಗಬಾರದು. ಒಂದು ಕಲ್ಲನ್ನು ನಿಲ್ಲಿಸುವರಾಗಬೇಕು, ಒಂದು ಕಲ್ಲು ಬೀಳಲಿಕ್ಕೆ ಕಾರಣ ಆಗಬಾರದು. ಒಂದು ವೇಳೆ ಆ ಕಲ್ಲು ಬೀಳಲಿಕ್ಕೆ ನೀನು ಕಾರಣ ಆದರೆ ಯು ಆರ್ ಇನ್ ಟ್ರಬಲ್. ಫಾಸ್ಟರ್, ನಾನು ವಾಕ್ಯಗಳನ್ನು ಇಷ್ಟು ಅರಿಕೆ ಮಾಡ್ತೇನೆ, ಇಷ್ಟು ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರ ಆಲಯಕ್ಕೋಸ್ಕರ, ದೇವರ ಮನೆಗೋಸ್ಕರ ಏನು ಮಾಡ್ತಾ ಇದ್ದೆ? ಒಂದು ಕಲ್ಲು ನಿನಗೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಕಟ್ಟಿದ ಕಲ್ಲನ್ನು ಕೆಡಿಸುವ ಕೆಲಸ ಮಾಡ್ತಾ ಇದ್ದೀಯ. ನೀನು ಯಾವ ಮನುಷ್ಯನಿಗೆ ವಿರುದ್ಧವಾಗಿ ಹೋಗುವುದಲ್ಲ, ನೀನು ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೆ. ಯು ಆರ್ ಇನ್ ಟ್ರಬಲ್. ಸೌಲನೇ ಯಾಕೆ ನಿನ್ನನ್ನು ಹಿಂಸಿಸ್ತಾ ಇದ್ದಿ? ಮುಳ್ಳುಗೋಲನ್ನು ಒದೆಯುವುದು ನಿನ್ನಿಂದ ಅಸಾಧ್ಯ. ಕಮಾನ್, ಪಕ್ಕದವರಿಗೆ ನೋವಾಗ್ತಾ ಇದೆಯಾ? ನೋ ಪ್ರಾಬ್ಲಮ್. ದೇವರ ಚಿತ್ತಾನುಸಾರವಾದ ದುಃಖವು ಅದು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ, ಪ್ರೊಟೆಕ್ಷನ್ಗೆ ಕಾರಣ ಆಗ್ತದೆ. ಲೋಕದವರಿಗೆ ಇರುವ ದುಃಖವು ಅದು ಮರಣವನ್ನುಂಟು ಮಾಡುತ್ತದೆ. ಅದಕ್ಕೋಸ್ಕರ ದೇವರ ಮನೆಗೆ ನೀವು ಏನು ಮಾಡ್ತಾ ಇದ್ದೀರಿ ಅದು ನಿಮಗೇ ಮಾಡುವುದು. ನೀವು ಒಂದು ವೇಳೆ ನೀವು ದೇವರ ಮನೆಯನ್ನು ಕಟ್ಟಿದರೆ ನಿಮ್ಮ ಮನೆ ಕಟ್ಟಲ್ಪಡುತ್ತದೆ. ಯು ವಿಲ್ ಎಸ್ಕೇಪ್ ಫ್ರಮ್ ವಿಚ್ ಕ್ರಾಫ್ಟ್, ಯು ವಿಲ್ ಎಸ್ಕೇಪ್ ಫ್ರಮ್ ಡೆತ್, ಸಡನ್ ಡೆತ್. ಇದು ಗೊತ್ತಿಲ್ಲದೆ ಏನು ಮಾಡ್ತಾರೆ? ಏನೇನೋ ಮಾತಾಡ್ತಾರೆ, ಏನೇನೋ ಮಾಡ್ತಾರೆ, ಸಭೆಗೆ ಬರ್ತಾರೆ, ಮತ್ತೊಂದೇ ಹೆಸರು ಅಡೇ ಪ್ರೇಯರ್ ಬಂದಿತ್ತೆಗೆ ಏನಾಡು. ಕಿವಿ ಓಪನ್ ಮಾಡಿ ಕೇಳಿ ಜೀವಿತವನ್ನು ಸರಿ ಮಾಡಿದರೆ ಏನಾಗುವುದಿಲ್ಲ. ಎಂತ ಇದು? ಯಾಕೆ ದೇವರು ಮಾತಾಡುತ್ತಾನೆ? ನಿಮ್ಮನ್ನು ಉತ್ತಮವಾದ ಪಾತ್ರೆಯನ್ನಾಗಿ ರೂಪಿಸಲಿಕ್ಕೆ. ನೀವು ಅನೇಕರಿಗೆ ಆಧಾರವಾಗಿದ್ದೀರಿ. ಅನೇಕರು ನಿಮ್ಮ ಬಳಿಗೆ ಬರುವಾಗ ಒಳ್ಳೊಳ್ಳೆ ಸಂಗತಿ ಕುಡಿಯುತ್ತಾರೆ. ಆರೋಗ್ಯವನ್ನು, ಸಮಾಧಾನವನ್ನು, ಪ್ರೀತಿಯನ್ನು ನೀವು ಒದಗಿಸುವ ಪಾತ್ರೆಯಾಗಿದ್ದೀರಿ. ನೀವು ಭಿಕ್ಷೆಯ ಪಾತ್ರೆ ಅಲ್ಲ, ದೇದೇ ಬಾಬಾ ಪಾತ್ರೆ ಅಲ್ಲ, ನೀವು ಒದಗಿಸುವ ಪಾತ್ರೆ ಆಗಿದ್ದೀರಿ. ಯು ಆರ್ ಎ ಸಪ್ಲೈಯಿಂಗ್ ವೆಸಲ್. ದೇವರು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಒದಗಿಸುವ ಪಾತ್ರೆಯನ್ನಾಗಿ ರೂಪಿಸಲು ಸಿದ್ಧವಾಗಿದ್ದಾನೆ. ಒದಗಿಸುವ ಪಾತ್ರೆಗೆ ಯಾವತ್ತೂ ಕೊರತೆ ಇರುವುದಿಲ್ಲ. ನೀರು ಹಾಯಿಸುವವನಿಗೆ ನೀರು ಬರ್ತಾ ಇರ್ತದೆ. ಸಮಾಧಾನವನ್ನು ರಿಲೀಸ್ ಮಾಡ್ತೀ, ನೀವು ಸಮಾಧಾನವನ್ನು ಹೊಂದುತ್ತೀರಿ. ಪ್ರೀತಿಯನ್ನು ಬಿಡುಗಡೆ ಮಾಡುತ್ತೀರಿ, ಪ್ರೀತಿಯನ್ನು ಹೊಂದುತ್ತೀರಿ. ಆಶೀರ್ವಾದವನ್ನು ಬಿಡುಗಡೆ ಮಾಡುತ್ತೀರಿ, ಆಶೀರ್ವಾದವನ್ನು ಹೊಂದುತ್ತೀರಿ. ಇದೆಯಾ ಬೈಬಲಲ್ಲಿ? ಇದಕ್ಕೆ ನೀವು ನೇಮಿಸಲ್ಪಟ್ಟವರು. 3ನೇ 10ನೇ ವಚನ, 1 Peter 3:10. ಸೀಚೆನಿಕ್ಕಿಂತ ಮಧುರವಾದುದು ಉಕ್ಕಿ ಹರಿಯುವಂಥ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ನಾನಾಮವು ಯೇಸು
ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಇಲ್ಲ ಒಬ್ಬರು. ಓಕೆ, ಆ ವಚನವನ್ನು ತೆಗೀರಿ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿಯಾಗಿ ಹಿಡಿಯಲಿ. ನೆಕ್ಸ್ಟ್ ಹೌದು, 9ನೇ ವಚನ ಓದಿ. 9 ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಏನು ಹೇಳ್ತದೆ? ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಏನು ಮಾಡ್ರಿ? ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನ. ದಿಸ್ ಇಸ್ ಯುವರ್ ಕಾಲಿಂಗ್. ನೀವು ಯಾವುದಕ್ಕೆ ಕರೆಯಲ್ಪಟ್ಟವರು? ಇದೇ ನಿಮ್ಮ ಕರೆ. ಪಾಸ್ಟರ್, ನನಗೆ ಸೇವೆ ಮಾಡಬೇಕು, ನನಗೊಂದು ಪ್ರೇಯರ್ ಮಾಡಿ ಹೇಳ್ತೀರಾ ನನ್ನ ಕರೆ ಏನು? ಪಾಸ್ಟರ್, ನಿನ್ನ ಕರೆ ಇದು. ಹಲೋ, ಇದಕ್ಕಾಗಿ ನೀವು ದೇವರು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಹೇಳ್ರಿ, ಹೀಗೆ ಮಾಡಿದರೆ. ಪಾಸ್ಟರ್, ಅದು ಓಲ್ಡ್ ನ್ಯೂ ಟೆಸ್ಟಮೆಂಟ್ ಓದಿ, ಕಣ್ಣು ಬಿಟ್ಟು ಓದಿ. ಪೇತ್ರನು ಬರೆದಿದ್ದಾನೆ. that you may inherit a blessing. Blessing of the Lord make him one rich. ನಿಮ್ಮ ಇಷ್ಟ ಭಾಗ್ಯಗಳನ್ನು ಸಂಪಾದಿಸೋದಕ್ಕೋಸ್ಕರ ನಾನು ಏನು ಕೊಡ್ತೇನೆ? ಹಣ ಕೊಡ್ತೇನೆ ಅಂತ ಹೇಳಿಲ್ಲ. ಐ ವಿಲ್ ಗಿವ್ ಯು ಪವರ್ ಟು ಗೆಟ್ ವೆಲ್ತ್. ಐಡಿಯಾ ಐ ವಿಲ್ ಗಿವ್, ಅಪರ್ಚುನಿಟಿ ಐ ವಿಲ್ ಗಿವ್, ಡಿವೈನ್ ಕನೆಕ್ಷನ್ ಐ ವಿಲ್ ಗಿವ್, ಫೇವರ್ ಐ ವಿಲ್ ಗಿವ್. ಸಡನ್ ವಿಸ್ಡಮ್ ಅಂಡ್ ಬೋಲ್ಡ್ನೆಸ್ ನಿಮಗೆ ಬರುತ್ತದೆ. ಸಡನ್ಲಿ ನೀವು ಒಂದು ಕೆಲಸಕ್ಕೆ ಕೈ ಹಾಕಲಿಕ್ಕೆ ಬೋಲ್ಡ್ನೆಸ್ ಬರ್ತದೆ, ಇನ್ವೆಸ್ಟ್ ಮಾಡಲಿಕ್ಕೆ ಬೋಲ್ಡ್ನೆಸ್ ಬರ್ತದೆ. ನೀವು ಲಾಸ್ ಆಗುವುದೇ ಇಲ್ಲ. ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಒನ್ ಮೇಕ್ ಹಿಮ್ ರಿಚ್. ಯೆಹೋವನ ಆಶೀರ್ವಾದವು ಅದು ಭಾಗ್ಯದಾಯಕವಾದದ್ದು, ವ್ಯಸನವನ್ನು ಸೇರಿಸ್ತಿಲ್ಲ. ಆ್ಯಡೆಡ್ ನೋ ಸಾರೋ, ಅದರಲ್ಲಿ ದುಃಖ ಇಲ್ಲ. ಆಶೀರ್ವಾದ ಇಲ್ಲದ ₹1 ನಿನ್ನ ಮನೆಗೆ ಬಂದರೂ ಅದರ ಹಿಂದೆ ಏನು ಬರ್ತದೆ? ದುಃಖ ಇದೆ. ಆಶೀರ್ವಾದ ಇಲ್ಲದ ₹1 ನಿನ್ನ ಮನೆಗೆ ಬಂತು, ಮಾರ್ಕ್ ದಿಸ್ ವರ್ಡ್, ಅದರ ಹಿಂದೆ ಆ ದುಃಖದ ಆತ್ಮನು ಬರುತ್ತಾನೆ. ಸ್ಪಿರಿಚುವಲ್ ವರ್ಲ್ಡಲ್ಲಿ ಮನಿ ಈಸ್ ಎ ಸ್ಪಿರಿಟ್. ಅರ್ಥ ಮಾಡಿ, ಮನಿ ಈಸ್ ಎ ಸ್ಪಿರಿಟ್. ದೇವರ ಭಯ ಇದ್ದರೆ ಅವನು ಏನು ಮಾಡ್ತಾನೆ? ಇನ್ನೊಬ್ಬರದು ₹1 ಅವನು ಮುಟ್ಟುವುದಿಲ್ಲ. ಯಾವ CC ಕ್ಯಾಮರಾ ಅವನಿಗೆ ಇಡಬೇಕಾಗಿಲ್ಲ. ಯಾಕೆ? ಅವನಿಗೆ ಗೊತ್ತುಂಟು ದೊಡ್ಡ CC ಕ್ಯಾಮರಾ ಅವನನ್ನು ನೋಡ್ತಾ ಇದೆ ಅಂತ. ಆ CC ಕ್ಯಾಮರಾ ಯಾವಾಗಲೂ ಅವನಿಗೆ ರಿವಾರ್ಡ್ ಕೊಡ್ತದೆ ಅಂತ ಆತನು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡ್ತಾನೆ. ಬೇಸರಗೊಳ್ಳದೆ ಅವನು ಇನ್ನೊಬ್ಬರನ್ನು ಬ್ಲೆಸ್ ಮಾಡ್ತಾನೆ. ದೊಡ್ಡ CC ಕ್ಯಾಮರಾ ನೋಡ್ತದೆ. ಹಲೋ, ಇದ್ದೀರಾ ಇಲ್ಲಿ? ಫಿಯರ್ ಆಫ್ ಗಾಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ದೇವರ ಭಯ ಇದ್ದರೆ ಒಳಗಿಂದ ಇನ್ನೊಬ್ಬರಿಗೆ ಗೊತ್ತಾಗ್ತದೆ, ಇವನು ಕೂಡ ದೇವರ ಮಗನು. ವಿ ನೀಡ್ ಟು ಹಾನರ್ ಹಿಮ್. ನೀನು ಎಷ್ಟೇ ದೊಡ್ಡ ಪೊಸಿಷನ್ನಲ್ಲಿರು, ಎಷ್ಟೇ ದೊಡ್ಡ ಸ್ಥಾನದಲ್ಲಿರು, ಇನ್ನೊಬ್ಬ ವ್ಯಕ್ತಿಯನ್ನು ಗೌರವಿಸಲಿಕ್ಕೆ ಕಲಿಸ್ತಿ. ಯಾಕೆ? ಅವನಿಗೋಸ್ಕರ ಯೇಸು ಕ್ರಿಸ್ತನು ರಕ್ತವನ್ನು ಸುರಿಸ್ತಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ. ಅವನ ಶಾರೀರಿಕ ಹಿನ್ನೆಲೆ ನೋಡಿ ಅವನನ್ನು ಕೆಳಗೆ ಹಾಕಬೇಡ್ರಿ. ಬಟ್ ಆತ್ಮಿಕ ಹಿನ್ನೆಲೆಯಲ್ಲಿ, ಆತ್ಮಿಕ ಜೀವಿತದಲ್ಲಿ ಆತನು ದೇವರ ಮಗನು. ಇನ್ನು ಮುಂದೆ ಯಾರು ನಾವು ಶರೀರ ಸಂಬಂಧವಾಗಿ ತಿಳಿದುಕೊಳ್ಳುವುದಿಲ್ಲ. ಯೇಸುವನ್ನು ಹಾಗೆ ನಾವು ತಿಳಿದುಕೊಂಡಿದ್ದೆವು. ಇನ್ನು ಮುಂದೆ ಆ ರೀತಿ ನಾವು ತಿಳಿದುಕೊಳ್ಳುವುದಿಲ್ಲ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿ. ಹೀಗೋ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಇದು ದೇವರಿಂದ ಆದ ಕೆಲಸ. ನೀವು ಯಾವಾಗಲೂ ಆತ್ಮ ಸಂಬಂಧವಾಗಿ ನೋಡ್ತೀರಿ. ಅವರ ಬ್ಯಾಕ್ಗ್ರೌಂಡ್ ನೋಡುವುದಿಲ್ಲ, ಅವರ ಎಜುಕೇಷನ್ ನೋಡುವುದಿಲ್ಲ, ಅವರ ಪೊಸಿಷನ್ ನೋಡುವುದಿಲ್ಲ, ಅವರು ಹಿನ್ನೆಲೆ ಕೀಳ ಮೇಲ ಅಂತ ನೋಡುವುದಿಲ್ಲ. ನನಗೆ ಸಭೆಗೆ ಬಂದಾಗ ನಿಮ್ಮ ಹಿನ್ನೆಲೆ ನನಗೆ ಬೇಡವೇ ಬೇಡ, ಅದನ್ನು ನೋಡುವುದೇ ಇಲ್ಲ. ನಾನು ಅದನ್ನು ಬಿಟ್ಟು 25 ವರ್ಷ ಆಯಿತು. ನನಗೆ ಅದು ಕಾಣುವುದೇ ಇಲ್ಲ. ನಾನು ಕಾಣುವುದು ಅವನು ಆತ್ಮಿಕವಾಗಿ ಹೇಗಿದ್ದಾನೆ.
ಆತ್ಮಿಕವಾಗಿ ಎಷ್ಟು ಬೆಳೆದಿದ್ದಾನೆ, ಅವನು ಎಷ್ಟು ಎಜುಕೇಟೆಡ್ ಆಗಿ ಬರ್ಬೋದು, ಎಷ್ಟೇ ಪೊಸಿಷನ್ನಲ್ಲಿ ಇರ್ಬೋದು, ಬಟ್ ಆತ್ಮಿಕವಾಗಿ ಅವನು ಹೇಗಿದ್ದಾನೆ, ದೇವರ ಸಂಬಂಧದಲ್ಲಿ ಹೇಗೆ ಅವನು ಬೆಳೀತಾ ಇದ್ದಾನೆ, ದೇವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ದೇವರನ್ನು ಎಷ್ಟು ಗೌರವಿಸ್ತಾ ಇದ್ದಾನೆ, ದೇವರ ಭಯದಿಂದ ಹೇಗೆ ಇನ್ನೊಬ್ಬರನ್ನು ಹಾನರ್ ಮಾಡುತ್ತಾನೆ, ಗೌರವಿಸ್ತಾನೆ. ದಾವೀದನು ಹೇಳ್ತಾನೆ, ಯಾರು ನನ್ನ ಫ್ರೆಂಡ್ಸ್ಗಳು ಯಾರು, ಯಾರ ಸಹವಾಸ ಮಾಡಬೇಕಂತ ಹೇಳ್ತಾನೆ. ಓದಿ ಕೀರ್ತನೆ 16, ನಾನು ಮುಗಿಸ್ತೇನೆ. ಕೀರ್ತನೆ 16 ಜಸ್ಟ್ ಕಿವಿ ಕೊಟ್ಟಿಗೆ. ಭೂಲೋಕದಲ್ಲಿ ದೇವಜನ 1ನೇ ವಚನ ಓದಿರಿ. 1ನೇ ವಚನ, ದೇವರೇ ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ನೆಕ್ಸ್ಟ್, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ ಎಂತಲೂ. ದಾವೀದನು ಎಕ್ನಾಲಜ್ ಮಾಡಿದ, ನನ್ನ ಸುಖ ಇರುವಂಥದ್ದು ನಾನು ಜಯಿಸಿದ ಬಹು ರಾಜರುಗಳ ಮೇಲೆ ಅಲ್ಲ, ನನ್ನ ಐಶ್ವರ್ಯದ ಮೇಲೆ ಅಲ್ಲ, ನನ್ನ ಪೊಸಿಷನ್ನ ಮೇಲೆ ಅಲ್ಲ. ಹಿ ವಾಸ್ ಎ ಬೆಸ್ಟ್ ಕಿಂಗ್ ಇನ್ ದ ಹಿಸ್ಟ್ರಿಯಲ್ಲಿ ಆತನು ಬೆಸ್ಟ್ ಕಿಂಗ್, ರೈಟ್? ಕಾಂಕರರ್ ಕಿಂಗ್, ಸಕ್ಸಸ್ಫುಲ್ ಕಿಂಗ್. ಯಾವ ಅರಸನು ಕೂಡ ತನ್ನ ಸಕ್ಸಸರಿಗೆ ನೆಕ್ಸ್ಟ್ ಜನರೇಷನ್ಗೆ ಅನಾಯಿಂಟ್ ಮಾಡಿ ಸಾಯಲಿಲ್ಲ. ಬಟ್ ಈ ವ್ಯಕ್ತಿ ನೆಕ್ಸ್ಟ್ ಸೊಲೊಮೋನನ್ನು ಅಪಾಯಿಂಟ್ ಮಾಡಿ ದೇಹವನ್ನು ಬಿಟ್ಟ. ನನ್ನ ಒಡೆಯ, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಇಲ್ಲ ಎಂತಲೂ. ನನ್ನ ಸುಖ ಇರುವುದು ಕೇವಲ ನಿನ್ನಲ್ಲಿ ಮಾತ್ರ, ಬೇರೆ ಎಲ್ಲಿ ಕೂಡ ಇಲ್ಲ. ನೀನು ಕೊಟ್ಟ ಐಶ್ವರ್ಯ, ನೀನು ಕೊಟ್ಟ ಮಕ್ಕಳು, ನೀನು ಕೊಟ್ಟ ಏನು ಸ್ಥಾನ ಪೊಸಿಷನ್, ಅದರಲ್ಲಿ ನನ್ನ ಸುಖ ಅಲ್ಲ. ನನ್ನ ಸುಖ ನೀನು. ಯಾಕಂದ್ರೆ ಯು ಆರ್ ಮೈ ಫಸ್ಟ್, ಯು ಆರ್ ಮೈ ಬೆಸ್ಟ್. ಹಲೋ. ನೆಕ್ಸ್ಟ್ ಭೂಲೋಕದಲ್ಲಿ ಇರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಯಾರು ಶ್ರೇಷ್ಠರು? ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು, ಇವರೇ ನನ್ನ ಫ್ರೆಂಡ್ಸ್ಗಳು, ಇವರೇ ನನ್ನ ಸ್ನೇಹಿತರು, ಇವರೇ ನನ್ನ ಆಪ್ತರು. ಯಾರು ನಿಮ್ಮ ಫ್ರೆಂಡ್ಸ್? ಯಾರು ನಿಮ್ಮ ಆಪ್ತರು? ಐಸ್ ಕ್ರೀಮ್ ತಿನ್ನಿಸುವವರ, KFC ತಿನ್ನಿಸುವವರ? ಇವತ್ತು KFC ತಿನ್ನಿಸ್ಬೋದು, ನಾಳೆ ಅವರು ಹೇಳ್ತಾರೆ ಒಮ್ಮೆ ಒಂಜಿ ಬತ್ತದನ್ನ 2,000 ಗೀಟ್ ತಿದ್ಬೋಯ್ ಅಂತ. ಬಟ್ ದೇವರಿಗೆ ಭಯ ಪಡುವವನು ಅವನು ಕೊಡುವುದರಲ್ಲಿ ಯಾವಾಗಲೂ ಸಂತೋಷಿಸ್ತಾನೆ. ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ. ಕೆಲವರು ತಿಳಿಯದೆ ದೇವದೂತರಿಗೆ ಮಾಡಿದ್ದಾರೆ. ದೇವರ ನಾಮದ ನಿಮಿತ್ತವಾಗಿ ನೀವು ತೋರಿದ ಪ್ರೀತಿಯನ್ನು ದೇವರು ಮರೆಯಲು ಅನ್ಯಾಯಸ್ಥನಲ್ಲ. ಇಫ್ ಯು ಹ್ಯಾವ್ ಎ ಫಿಯರ್ ಆಫ್ ಗಾಡ್, ಏನು ಇತರರಿಗೆ ನೀವು ಮಾಡಿದ್ದೀರಿ ಅದು ದೇವರಿಗೆ ಮಾಡಿದ್ದೀರಿ ಅಂತ ಯಾವಾಗಲೂ ಸಂತೋಷಗೊಳ್ತೀರಿ. ನೀವು ದುಃಖಗೊಳ್ಳುವುದಿಲ್ಲ, ನೀವು ಬೇಸರಗೊಳ್ಳುವುದಿಲ್ಲ. ಬೇಸರಗೊಳ್ಳದಿದ್ದರೆ ತಕ್ಕ ಕಾಲದಲ್ಲಿ ಫಲವನ್ನು ನೀವು ಕೊಯ್ಯುತ್ತೀರಿ. ಹಲೋ, ಇದ್ದೀರಾ ಇಲ್ಲಿ? ಕಮಾನ್. ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಬೇರೆ ಯಾರು ಅಲ್ಲ. ಇವರೇ ನನಗೆ ಇಷ್ಟರಾದವರು ಎಂದು ಹೇಳುವೆನು. ಅರಿಕೆ ಮಾಡ್ತಾ ಇದ್ದಾನೆ. ಅವನು ಇನ್ನೊಬ್ಬ ಅರಿಕೆ ಮಾಡಿದ, ಯಾರು? ಆ ಶ್ರೀಮಂತ ಮನುಷ್ಯ. ಕುಡಿ, ತಿನ್ನು, ಸುಖ ಪಡು ಎಂದು ಹೇಳುವೆನು ಅಂತ ಹೇಳಿದವನು, ತನಗೋಸ್ಕರ ಸೆಲ್ಫಿಶ್ನೆಸ್. ಬಟ್ ಡೇವಿಡ್ ಹಾಗೆ ಹೇಳುವುದಿಲ್ಲ. ರೈಟ್? ಯು ಆರ್ ಮೈ ಫಸ್ಟ್. ನಾನು ಹೇಳ್ತೇನೆ, ದೇವರಿಗೆ ನೀವು ಪ್ರಥಮ ಸ್ಥಾನ ಕೊಡುವುದಾದರೆ ನೀವು ಉತ್ತಮವಾದ ಪಾತ್ರೆ ಆಗುತ್ತೀರಿ. ಮೇ ಬಿ ನಿಮ್ಮ ಫಾಸ್ಟ್ ಏನೇ ಆಗಿರ್ಬೋದು, ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಆಗಿರ್ಬೋದು, ಮೇ ಬಿ ಜನರು ನಿನ್ನನ್ನು ರಿಜೆಕ್ಟ್ ಮಾಡ್ಬೋದು, ಮೇ ಬಿ ಜನರು ನಿನ್ನನ್ನು ರೆಕಗ್ನೈಸ್ ಮಾಡದಿರ್ಬೋದು, ಬಟ್ ದೇವರು ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ದಾನೆ. ದೇವರ ದೃಷ್ಟಿಯಲ್ಲಿ ನೀವು ಆಯಲ್ಪಟ್ಟವರು, ಮಾನ್ಯರು ಎಂದು ನೀವು ತಿಳಿದುಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಜನರ ದೃಷ್ಟಿಯಲ್ಲಿ ನಮ್ಮನ್ನು ನಾವು ನೋಡುವುದಲ್ಲ, ದೇವರ ದೃಷ್ಟಿಯಲ್ಲಿ ನಮ್ಮನ್ನು ನೋಡಬೇಕು. ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಏನು ಅನ್ನಿಸ್ತಾನೆ ಹೇಳ್ರಿ? ನಾವು ಆಯಲ್ಪಟ್ಟವರು, ಮಾನ್ಯರಾಗಿದ್ದೇವೆ. ಯಾವತ್ತೂ ದುಷ್ಟನ ಥಾಟನ್ನು ತೆಗೆದುಕೊಂಡು ನಿಮ್ಮನ್ನು ರಿಜೆಕ್ಟ್ ಮಾಡಬೇಡ್ರಿ. ನನ್ನನ್ನು ಯಾರು ನೋಡುವುದಿಲ್ಲ, ನನಗೆ ಯಾರು ಕೇರ್ ಮಾಡೋದಿಲ್ಲ, ನನಗೆ ಯಾರು ಫೋನ್ ಮಾಡೋದಿಲ್ಲ, ನನಗೆ ಯಾರು ಮಾತಾಡೋದಿಲ್ಲ, ನನಗೆ ಯಾರು ಮೂಸುವುದಿಲ್ಲ ಹೇಳಬೇಡಿ. ಸಭೆ ಬೆಳೀತಿರುವಾಗ ಹಗಲು ಪೂರ ದುಂಬುದಗಲಿಗೆ ಎಡ್ಡೆ ಮಾತ್ರ ಬಿಡ್ತೆ, ಹೊಸ ಜನಕ್ಕಲೇನೇ ತೂಪಿನಿ ಎಂಕುಲು ದುಂಬುಡ್ದಿಂಚೆ ಬರೋದಿಲ್ಲ.
ಮೊದಲಿಂದ ಬರುವುದಾದರೆ ನೀನು ಹೊಸಬರನ್ನು ಕಂಫರ್ಟ್ ಮಾಡುವ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ಬೇಕಿತ್ತು. ಎಷ್ಟು ವರ್ಷ ಅಂತ ನಿಪ್ಪುಲ್ ಕುಡಿತೀಯ? ಈಗ ನನಗೆ ನ್ಯಾಚುರಲ್ 3 ಮಕ್ಕಳಿದ್ದಾರೆ. ರೇಮ, ರೀಸಾ, ಹುಡುಗಿಯರು 4 ಮಕ್ಕಳಿದ್ದಾರೆ. ಇರಲಿ. ಈಗ ದೊಡ್ಡವನು ಹೇಳ್ತಾನೆ, ನನ್ನನೀಗ ಗಮನ ಕೊಡುವುದೇ ಇಲ್ಲ, ಈ ಸಣ್ಣವಳನ್ನೇ ನೋಡುವುದು ಯಾವಾಗಲೂ. ಅವನ ಜವಾಬ್ದಾರಿ ಏನು? ಮಗು ಕೂಗಿದಾಗ ಎತ್ತಿಕೊಂಡು ಒಂದು ರೌಂಡ್ ತಿರುಗಿಸುವುದು. ಇವನನ್ನು ಎತ್ತಿಕೊಂಡು ತಿರುಗಿಸ್ಲಿಕ್ಕೆ ಆಗ್ತದೆ ಈಗ? ರೀಸಾ ಕೇಳುವುದು ಯಾವಾಗಲೂ, ಮಮ್ಮಿ ಇದೆಲ್ಲ ನೀವು ನನಗೆ ಮಾಡಿದ್ದೀರಾ? ಇಷ್ಟೆಲ್ಲ ಮಾಡ್ತೀರಿ? ಅವಳಿಗೆ ಪ್ಯಾಂಪರ್ ಹಾಕ್ತೀರಿ, ಕಕ್ಕ ತೆಗಿತೀರಿ, ಊಟ ಕೊಡ್ತೀರಿ, ನನಗೆಲ್ಲ ಮಾಡಿದ್ದೀರಾ ಇದು? ಹೌದು ಮಾಡಿದ್ದೀನಿ, ಫೋಟೋ ಇದೆ ನೋಡು. ಅವಳ ಕಕ್ಕ ತೆಗೆದ್ದು ಫೋಟೋ ಕೂಡ ಉಂಟು. ಖುಷಿ ಆಯಿತು, ಓ ನನಗೆ ಸಹ ಮಾಡಿದ್ದಾರೆ ಅಂತ. ಮಕ್ಕಳಿಗೆ ಗೊತ್ತಿರುವುದಿಲ್ಲ, ಕೆಲವೊಮ್ಮೆ ರೆಕಾರ್ಡಿಗೆ ಬೇಕಿರ್ತದೆ. ಬಟ್ ನಮ್ಮ ಮಕ್ಕಳಿಗೆ ನಾನು ನಂಬ್ತೇನೆ, ರೆಕಾರ್ಡಿಗೆ ಬೇಕಾಗಿಲ್ಲ. ದೇ ವಿಲ್ ಟ್ರಸ್ಟ್ ಇನ್ ಗಾಡ್. ಹಲ್ಲೆಲೂಯಾ. ನೀವು ತಂದೆ ತಾಯಿಗಳು ಎಷ್ಟು ಸ್ಯಾಕ್ರಿಫೈಸ್ ಮಾಡುತ್ತೀರಿ ಆ ಮಕ್ಕಳಿಗೆ. ಆ ಮಕ್ಕಳು ದೇವರಿಂದ ಶಿಕ್ಷಿತರಾಗುತ್ತಾರೆ, ಅವರು ಕಲಿತಾರೆ. ಹಲ್ಲೆಲೂಯಾ. ಅದರಿಂದ ಯಾರು ಹೊಸೊಬ್ಬರು ಬರ್ತಾರೆ ಅವರಿಗೆ ನಾವು ಜಾಸ್ತಿ ಕೇರ್ ಮಾಡಬೇಕು, ರೈಟ್? ಅವರಿಗೆ ಪ್ರೇಯರ್ ಮಾಡಬೇಕು. ಪ್ರತಿಯೊಬ್ಬ ವಿಶ್ವಾಸಿಯ ರೆಸ್ಪಾನ್ಸಿಬಿಲಿಟಿ. ಅವರಿಗೆ ನಾವು ಮಾದರಿ ಆಗಬೇಕು. ದಿಸ್ ದ ಹೌಸ್ ಆಫ್ ಗಾಡ್. ನಾವು ಗೆಸ್ಟ್ ಆಗಿ ಬರುವುದಲ್ಲ, ನಾವು ಮನೆಯವರಾಗಿ ಬರಬೇಕು. ದೇವರ ಮನೆಯಲ್ಲಿ ನೀನು ಗೆಸ್ಟ್ ಅಲ್ಲ. ಮನೆಯಲ್ಲಿ ನಿನಗೆ ಚಾ ಕಾಫಿ ತಂದು ಕೊಡುವುದಲ್ಲ. ಮನೆಯಲ್ಲಿ ನಿನ್ನ ಪ್ಲೇಟ್ ತೊಳೆಯುವುದಲ್ಲ. ನೀನು ಹೋಗಿ ತೊಳೆಯಬೇಕು. ನನ್ನ ಪ್ಲೇಟ್ ನಾನು ತೊಳಿತೇನೆ. ನಾನು ಕಾಲ ಮೇಲೆ ಕಾಲ ಹಾಕಿ ಬರಡು ಕಣಸು ಪ್ಲೇಟ್ ಕಣಲೆ ಅಂತ ಹೇಳುವುದಿಲ್ಲ. ನೀವು ನೋಡಿದ್ದೀರಾ, ಅಲ್ಲಿ ನಾನು ನಿಮ್ಮೊಟ್ಟಿಗೆ ಊಟ ಮಾಡ್ತೇನೆ, ನಿಮ್ಮೊಟ್ಟಿಗೆ ನನ್ನ ಪ್ಲೇಟ್ ತೊಳಿತೇನೆ. ಕೆಲವೊಮ್ಮೆ ನನ್ನ ಪ್ರೀತಿಯಿಂದ ಎಳೆದುಕೊಂಡು ಹೋಗ್ತಾರೆ ಪ್ಲೇಟನ್ನು. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡುವುದಿಲ್ಲ. ನನ್ನ ಪ್ಲೇಟ್ ನಾನೇ ತೊಳಿತೇನೆ, ನನ್ನ ಮನೆಯಲ್ಲಿ ನನ್ನ ಪ್ಲೇಟ್ ನಾನೇ ತೊಳಿತೇನೆ. ನೀರು ಬೇಕಾದರೆ ಹೋಗಿ ತೆಗೆದು ಕುಡಿತೇನೆ. ನನ್ನ ಸ್ಥಾನವನ್ನು ನಾನೇ ಮಾಡ್ತೇನೆ. ಸಿಂಪಲ್. ಒಂದೇ ಅಲ್ವಾ? ಯಾಕೆ ಅಟಿಟ್ಯೂಡ್ ಬೇಕು? ದೇವರ ವಾಕ್ಯ ಅದೆಲ್ಲ ಮುರಿಯುತ್ತದೆ. ಅದೇ ರೀತಿ ನೀವು ಸಭೆಗೆ ಬರ್ತಾ ಇದ್ದೀರಿ, ಸಭೆಯಲ್ಲಿ ನಿಮ್ಮ ಮನೆ ಅಂತ ವರ್ತಿಸಿರಿ. ನೀವು ಇತರಿಗೆ ಕೇರ್ ಮಾಡಿರಿ. ಸಭೆ ಕಲಿಸ್ತದೆ. ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ತೀರಿ. ಅವರ ಬಟ್ಟೆಯನ್ನು ಅವರು ಒಗಿಲಿಕ್ಕೆ, ಅವರ ಬೆಡ್ಶೀಟನ್ನು ಅವರು ಮಾಡಿ ಚಿಡ್ಲಿಕ್ಕೆ ಕಲಿಸಿ ಅವರಿಗೆ. ಎಲ್ಲ ನೀವು ಮಾಡಬೇಡಿ. ಅವರು ಗೆಸ್ಟ್ಗಳಲ್ಲ, ಮನೆಯವರು. ಟ್ರೈನ್ ಯುವರ್ ಚೈಲ್ಡ್ ದ ವೇ ಹಿ ಶುಡ್ ಗೋ. ಕೆಲವರು ಪಾಪ ಏನು ಮಾಡೋದಿಲ್ಲ. ಬೆಳಿಗ್ಗೆ ಬರುವಾಗ ಪಾಪ ಹೆಂಡತಿಗೆ ಒಂದು ಹೆಲ್ಪ್ ಮಾಡೋದಿಲ್ಲ. 2-3 ಮಕ್ಕಳಿರ್ತಾರೆ. ಎಲ್ಲ 3 ಮಕ್ಕಳನ್ನು ಬೆಸ್ಟ್ ರೆಡಿ ಮಾಡಬೇಕು, ಅವರಿಗೆ ತಿಂಡಿ ಕೊಡಬೇಕು, ಇವನ ಬಟ್ಟೆ ರೆಡಿ ಮಾಡಬೇಕು, ಇವನಿಗೆ ತಿಂಡಿ ಕೊಡಬೇಕು. ಈಚೆಯಿಂದ ಕಡ್ಡಿ ಈಚೆಯಿಂದ ಇಡುವುದಿಲ್ಲ. ಹೆಂಡತಿ ಅಂದ್ರೆ ಏನು? ಕೆಲಸದವಳ. ಮತ್ತೆ ಆಲಿಯಾ ಲೇಟ್ ಮಲ್ಪನಿ ಪಾಸ್ಟ್ರೆ ಯಾನ್ ಬೇಗ ಬಿದ್ದಾಡ್ವಿ. ಯಾಕೆ ಲೇಟ್ ಅವಳು ಮಾಡ್ತಾ ಇದ್ದಾಳೆ? ನೀನು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ಒಂದು ಮಗುವಿನಾದ್ರೂ ಡ್ರೆಸ್ ಹಾಕ್ಬೋದಲ್ವಾ? ನಿನ್ನ ಡ್ರೆಸ್ಸನ್ನು ನೀನೇ ಹಾಕ್ಬೋದಲ್ವಾ? ಸಾಟರ್ಡೆ ದಿವಸ ಡ್ರೆಸ್ಸನ್ನು ರೆಡಿ ಮಾಡಿ ಇಡಬೇಕು, ಇಸ್ತ್ರಿ ಎಲ್ಲ ಹಾಕಿ. ಬಟ್ಟೆ ಸರಿ ಇಲ್ಲ ಅಂತ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ಆನ್ಲೈನಲ್ಲಿ ನೋಡೋದಲ್ಲ. ನೀನು ಹಲೋ, ನಿಮ್ಮ ವಿಷಯ ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ಗಾಡ್ ಈಸ್ ವಾಚಿಂಗ್ ಯು. ಅದರಿಂದ ಮನೆಯಲ್ಲಿ ಕೂಡ ಬಾಸ್ ಆಗಬೇಡ್ರಿ. ಮನೆಯಲ್ಲಿ ಸ್ವಲ್ಪ ತಗ್ಗಿಸಿಕೊಳ್ಳಿರಿ, ರೈಟ್? ಹಿಂದೆ ಬಾರ್ನ್ ಅಗೇನ್ ಆಗುವ ಮುಂಚೆ ಎಲ್ಲ ಅಟಿಟ್ಯೂಡ್ ಇರ್ತದೆ. ಅದೆಲ್ಲ
ಆದ ನಂತರ ನಾವು ಚೇಂಜ್ ಆಗಬೇಕು. ಅದರಾಯ್ತು. ಕೆಲವರು ತಪ್ಪಿ ಕೂಡ ಹೆಂಡತಿ ಮನೆಗೆ ಹೋಗುವುದಿಲ್ಲ, ಘನತೆ ಕಮ್ಮಿ ಆಗ್ತದಂತ. ಇಲ್ಲಿ ನೀವು ಹಾಗಿಲ್ಲ, ಒಳ್ಳೆಯವರು, ನಮಗೆ ನಿಮ್ಮ ವಿಷಯ ಗೊತ್ತಿಲ್ಲ. ಬಟ್ ಆನರ್ ಯುವರ್ ವೈಫ್. ಯಾಕೆ ಒಂದು ಹುಡುಗಿಯನ್ನು ನಿಮಗೋಸ್ಕರ 25 ವರ್ಷ ಪ್ರಿಪೇರ್ ಮಾಡಿ ಕಲಿಸಿ, ಆಕೆಯ ಕಕ್ಕ ತೆಗೆದು ಆಕೆಗೆ ಡೈಪರ್ ಹಾಕಿ, ಎಷ್ಟೋ ರಾತ್ರಿ ಆ ತಂದೆ ತಾಯಿಗಳು ನಿದ್ರೆ ಇಲ್ಲದೆ ಆ ಮಗಳನ್ನು ಬೆಳೆಸಿ ನಿನ್ನನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ, ತಕೋ ಅಂತ. ಅಪ್ಪಡವಾ ತೆರಡ, ಅಮ್ಮಡವಾ ತೆರಡ. ಹೇಗೆ ವಿಶ್ವಾಸಿಗಳಿಗೆ ಹೇಗೆ ಇದೊಂದು ಬರ್ತದೆ ಈ ಹೃದಯ? ನಾನು ನಂಬ್ತೀನಿ ನಮ್ಮ ಸಭೆಯಲ್ಲಿ ಯಾರೂ ಇಲ್ಲ, ಆನ್ಲೈನಲ್ಲಿ ಇರ್ಬೋದು. ಹೇಗೆ ಹೃದಯ ಬರುತ್ತದೆ ನನಗೆ ಅರ್ಥ ಆಗುವುದಿಲ್ಲ. ಕೆಲವು ಇಂದು ಸ್ಟೋರಿಗಳನ್ನು ಕೇಳುತ್ತಿರುವಾಗ ನನ್ನ ಹೃದಯ ಕೂಗ್ತದೆ. ಒಂದು ಹುಡುಗಿಯನ್ನು ಎಲ್ಲ ಪ್ರಿಪೇರ್ ಮಾಡಿ, ಆಕೆಯನ್ನು ಪ್ರೊಟೆಕ್ಟ್ ಮಾಡಿ, ಯಾರ ಕೈಗೆ ಸಿಗದ ಹಾಗೆ ಬೆಳೆಸಿ, ಅವಳಿಗೋಸ್ಕರ ಎಷ್ಟೋ ಖರ್ಚು ಮಾಡಿ, ರಾತ್ರಿ ಆಗಲು ನಿದ್ರೆ ಬಿಟ್ಟು, ಕಡೆಗೆ ಮದುವೆ ಮಾಡಿ ಕೊಟ್ಟಾಗ ಆ ಗಂಡ ಹೇಳ್ತಾನೆ ಅಪಡವಾತರಡ. ಹೇಗೆ ಆಗ್ಬೋದು ಆ ತಾಯಿಗೆ? ಹೇಗೆ ಆಗ್ಬೋದು ಆ ತಂದೆಗೆ? ಒಂದು ನೀವು ಕೂಡ ಬೆಳೀತೀರಿ, ನಿಮಗೂ ಕೂಡ ಮಕ್ಕಳಾಗ್ತಾರೆ, ನೀವೇನು ಬಿತ್ತುತ್ತೀರಿ ಅದನ್ನು ನೀವು ಕೊಯ್ತೀರಿ ನಾಳೆ. ನಾನು ಬಿಲೀವ್ ಮಾಡ್ತೇನೆ, ಇಂಥ ಅಟಿಟ್ಯೂಡ್ ಇದ್ದರೆ ಚೇಂಜ್ ಮಾಡಿ. ದ ಫಿಯರ್ ಆಫ್ ಗಾಡ್ ಈಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್. ನಾನು ಯಾರನ್ನು ಖಂಡಿಸಲಿಲ್ಲ, ನಿಮ್ಮ ಕಂಡೀಷನ್ ನನಗೆ ಗೊತ್ತಿಲ್ಲ, ನಿಮ್ಮ ಮನೆಗೆ ನಾನು ಬರಲಿಲ್ಲ. ದೇವರು ಇನ್ಸ್ಪೈರ್ ಮಾಡ್ತಾ ಇದ್ದಾನೆ ಮಾತಾಡಲಿಕ್ಕೆ. ಓಕೆ, ನಿಮ್ಮ ಹೆಂಡತಿಯ ತಂದೆ ತಾಯಿಗಳನ್ನು ಪ್ರೀತಿಸಿರಿ. ಪ್ರೇ ಫಾರ್ ದೆಮ್, ಆಲ್ವೇಸ್ ಥ್ಯಾಂಕ್ಫುಲ್ ಹಾರ್ಟ್. ಥ್ಯಾಂಕ್ ಯು ಹೇಳ್ರಿ. ಇಷ್ಟರವರೆಗೆ ನೀವು ಹೇಳದಿದ್ದರೆ ಥ್ಯಾಂಕ್ ಯು ಹೇಳ್ರಿ. ಇವತ್ತು ಆಸ್ತಿ ಪಾಸ್ತಿಗಳು ಪಿತೃಗಳಿಂದ ಬರುತ್ತದೆ, ಮತ್ತು ವಿವೇಕಿಯೇ ಆದ ಹೆಂಡತಿ ಯೆಹೋವನ ಅನುಗ್ರಹ ಅಂತ ಬೈಬಲ್ ಹೇಳ್ತದೆ. He who find a wife find good things and obtain favor from the Lord. ಯಾವ ದಿವಸ ನೀನು ಮದುವೆ ಆಗುತ್ತಿ ಅದರ ಒಟ್ಟಿಗೆ ಹೆಂಡತಿ ಮಾತ್ರ ಸಿಗುವುದಲ್ಲ, ದೇವರ ಫೇವರ್, ದೇವದೂತರು ನಿನಗೋಸ್ಕರ ಬಿಡುಗಡೆ ಮಾಡಲ್ಪಡುತ್ತಾರೆ. ನಿನ್ನ ಹೆಂಡತಿ ಬಗ್ಗೆ ಸಾವಿರಾರು ಜನ ಏನೇನು ಮಾತಾಡಬಹುದು, ನಿನಗೆ ವಾಕ್ಯದ ಕಾನ್ಷಿಯಸ್ ಇರಬೇಕು. ನಿನ್ನ ತಂದೆ ತಾಯಿಗಳು ಎಷ್ಟೋ ಮಾತಾಡಬಹುದು, ವಾಕ್ಯ ಗೊತ್ತಿಲ್ಲದೆ ಮಾತಾಡಬಹುದು. ಬಟ್ ಲರ್ನ್ ಟು ಹಾನರ್ ಯುವರ್ ವೈಫ್. ಗಂಡ ಹೆಂಡರು ಇಬ್ಬರು ಒಂದೇ ಶರೀರವಾಗಿದ್ದಾರೆ. ಯಾವಾಗ ನೀನು ಮದುವೆ ಆಗ್ತಿ, ಆ ಹೆಂಡತಿ ನಿನ್ನ ಕರೆಯಲ್ಲಿ ಆಕೆ ಪಾಲುಗಾರಲಾಗಿದ್ದಾಳೆ, ಆಕೆ ಜೀವ ವರಕ್ಕೆ ಬಾಧ್ಯಲಾಗಿದ್ದಾಳೆ. ಇದೇ ಬೈಬಲಲ್ಲಿ ಓದಿರಿ. ಫಸ್ಟ್ ಪೀಟರ್ 3 ಚಾಪ್ಟರ್ 7 ವರ್ಸ್. ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವ ವರಕ್ಕೆ, ಯಾವುದಕ್ಕೆ? ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗುವುದಿಲ್ಲ, ಇಲ್ಲದೆ ನಿಮ್ಮ ಪ್ರಾರ್ಥನೆ ವೇಸ್ಟ್. ಹಸ್ಬೆಂಡ್ ಲೈಕ್ ವಾಸ್ ಡ್ವೆಲ್ ವಿತ್ ದೆಮ್ ವಿತ್ ಅಂಡರ್ಸ್ಟ್ಯಾಂಡಿಂಗ್, ಗಿವಿಂಗ್ ಹಾನರ್ ಟು the wife as to the weaker vessel, and as being here together of the grace of life. Grace of life. ಹೆಂಡತಿಯರು ಕೂಡ ಅರ್ಥ ಮಾಡಿಕೊಳ್ಳಬೇಕು, ಇನ್ನು ಅವಳ ವಿಜನ್ ಅಲ್ಲ, ಗಂಡನ ವಿಜನೇ ಇನ್ನು ಅವಳ ವಿಜನ್. ಗಂಡ ಯಾವುದಕ್ಕೆ ಕರೆಯಲ್ಪಟ್ಟಿದ್ದಾನೋ ಅದಕ್ಕೆ ಅವಳು ಕರೆಯಲ್ಪಟ್ಟಿದ್ದಾಳೆ. ಆಕೆ ಜೀವ ವರಕ್ಕೆ ಬಾಧ್ಯಳಾಗಿದ್ದಾಳೆ. ಹಲೋ, ಅದಕ್ಕೋಸ್ಕರ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಏನಾಗಿರಿ? ಅಧೀನರಾಗಿರಿ. ಪುರುಷನ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ, ಪ್ರೀತಿಸುವಂಥದ್ದು. ಅವರು ಒಂದು ಶರೀರ ಆಗಿದೆ. ಯಾರು ಕೂಡ ತನ್ನ ಸ್ವಶರೀರವನ್ನು ಹಾಗೆ ಮಾಡುವುದಿಲ್ಲ. ತನ್ನ ಹೆಂಡತಿಯನ್ನು ಹೇಟ್ ಮಾಡುವವನು, ತನ್ನ ಹೆಂಡತಿಗೆ ಬೈಯುವವನು ತನಗೇ ಬೈತಾನೆ. ಹೇಳ್ತಾರೆ ನೋಡಿ, ಅವನ ಕಾಲಿಗೆ ಕೊಡಲಿ ಹಾಕುವುದಂತ. ಇದು ಸ್ಪಿರಿಚುವಲ್ ಟ್ರೂತ್.
ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆಯಾ? ಎಂಕಿರ್ನ ಮಂಡೆ ಲೈಕಿರ್ನ ಬಾಡಿ ಲೈಕಿಜ್ಜೆ ಅಂತ ಹೇಳಿದ್ರೆ ದೊಂಕು ನೋವಾಗುದು ಯಾರಿಗೆ? ಸ್ತ್ರೀಯರೇ, ದೂತರ ನಿಮಿತ್ತವಾಗಿ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ದ ಏಂಜಲ್ಸ್ ಆರ್ ವಾಚಿಂಗ್. ನಿಮ್ಗೆ ಗೊತ್ತಲ್ಲ, ಎಲ್ಲ ಕಡೆಯಲ್ಲಿ ದೇವದೂತರಿದ್ದಾರೆ. ದೇವದೂತರು ವಾಚ್ ಮಾಡ್ತಾ ಇರ್ತಾರೆ. ಹೆಂಡತಿಯರು ನೀವು ಹೇಗೆ ಹಸ್ಬೆಂಡಿಗೆ ಆನರ್ ಮಾಡ್ತೀರಿ? ಯಾವಾಗ ನೀವು ನಿಮ್ಮ ಹೈಯರ್ ಅಥಾರಿಟಿಗೆ ನೀವು ಹಾನರ್ ಮಾಡ್ತೀರಿ, ದೇವದೂತರು ನಿಮಗೆ ಹಾನರ್ ಮಾಡ್ತಾರೆ, ನಿಮಗೋಸ್ಕರ ಸೇವೆ ಮಾಡುತ್ತಾರೆ. ದಿಸ್ ಇಸ್ ಸ್ಪಿರಿಚುವಲ್ ಟ್ರೂತ್. ಎಲ್ಲ ಕಡೆಯಲ್ಲಿ ದೇವದೂತರಿದ್ದಾರೆ. ಒಂದು ಸಭೆಗೆ ಬರ್ತೀರಿ, ರೈಟ್, ಒಂದು ಫಾಸ್ಟ್ರಿಗೆ ನೀವು ಹಾನರ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ದೇವದೂತ ವಾಚ್ ಮಾಡಿ. ಮನೆಗೆ ಹೋಗಿ ನೀನು ಯಾರ ಹತ್ರ ಬಾರಿ ಬಾತಿರುವೆ, ಆ ದೇವದೂತರು ವಾಚ್ ಮಾಡ್ತಾ ಇದ್ದಾರೆ. ನಿಮಗೋಸ್ಕರ ನಾವು ಸೇವೆ ಮಾಡಬೇಕಾ? ಇನ್ನು ಬರಲಿ, ಒಬ್ಬ ವಿಚ್ ಕ್ರಾಫ್ಟ್ ಕಳಿಸಿದರೆ ನಾವು ಹೇಗೆ ತಡೆಯುವುದು? ದಿಸ್ ನಾಟ್ ಎ ಜೋಕ್. ಅದಕ್ಕೋಸ್ಕರ ಅನೇಕರು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಬೀಳ್ತಾರೆ. ಅನೇಕರು ಕೈ ಹಾಕಿದ ಕೆಲಸ ಸಕ್ಸಸ್ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಆದಾಗೆ ಕಾಣ್ತದೆ, ಬಟ್ ಆಗುವುದಿಲ್ಲ. ಇಲ್ಲಿ ಬೆಲ್ಲ ಹಾಕಿಕೊಂಡು ನಕ್ಲಿಕ್ಕೆ ಆಗುವುದಿಲ್ಲ. ಸೈತಾನ ತೋರಿಸ್ತಾನೆ ನಕ್ಕು ಅಂತ. ನೀವು ಯಾವಾಗ ದೇವರ ವಾಕ್ಯವನ್ನು ಗೌರವಿಸ್ತೀರಿ, ದೇವದೂತರು ನಿಮ್ಮನ್ನು ಗೌರವಿಸ್ತಾರೆ, ನಿಮ್ಮ ಸೇವೆಗೆ ಬರುತ್ತಾರೆ. ನೀವು ಹೋಗುವಾಗ ಬರುವಾಗ ಅವರು ನಿಮ್ಮ ಸೇವೆ ಮಾಡುತ್ತಾರೆ. ದಿಸ್ ಆಲ್ ಹಾರ್ಟ್ ಮ್ಯಾಟರ್. ನೋ ಬಡಿ ಇಸ್ ವಾಚಿಂಗ್, ಗಾಡ್ ಇಸ್ ವಾಚಿಂಗ್. ದೇವರು ಸಾಮ್ಯಲ್ನಿಗೆ ಹೇಳಿದ, ನಾನು ಮನುಷ್ಯರಾಗಿ ಹೊರಗೆ ನೋಡುವವನಲ್ಲ, ನೀನು ಅವನ ನೀಳವನ್ನು ನೋಡಬೇಡ, ನಾನು ಹೃದಯವನ್ನು ನೋಡುವವನು. ನೀನು ಹಿಂದಿನಿಂದ ಏನು ಮಾತಾಡುತ್ತಿ, ಯು ಆರ್ ಮಾರ್ಕ್. ದೇವದೂತರು 24 ಅಷ್ಟು ಕೇಳ್ತಾರೆ, ಅವನಿಗೆ ಸೇವೆ ಮಾಡುವುದಿಲ್ಲ. ಹಾನರ್ ಎಂಬುದು ಹಾರ್ಟಲ್ಲಿ ಇರಬೇಕು. ಹಾನರ್ ಎಂಬುದು ಹಾರ್ಟಲ್ಲಿ. ಒಂದು ಹೆಂಡತಿಗೆ ಹಾನರ್ ಎಂಬುದು ಅದು ಹೃದಯದಲ್ಲಿ ಇರಬೇಕು. ದಿಸ್ ಇಸ್ ಮೈ ಹಸ್ಬೆಂಡ್. ಹೊರಗಿನಿಂದಲ್ಲ, ದಿಸ್ ಇಸ್ ಮೈ ಹಸ್ಬೆಂಡ್ ಸೋ ಆ್ಯಂಡ್ ಸೋ. ಅದೆಲ್ಲ ಹೃದಯಪೂರ್ವಕವಾಗಿರಬೇಕು. ದೇವದೂತರು ನಿಮ್ಮ ಹೃದಯವನ್ನು ನೋಡುತ್ತಾರೆ. ದೇವರು ನಿಮ್ಮ ಹೃದಯ ನೋಡುತ್ತಾನೆ. ಪ್ರೇ ಫಾರ್ ಹಿಮ್. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಅವನ ಶಿರಸ್ಸು ಪ್ರೇ. ಕೆಲವೊಮ್ಮೆ ಅವನು ರಾಂಗ್ ಆಗಿ ವರ್ತಿಸಬಹುದು, ಕೆಲವೊಮ್ಮೆ ಪ್ರೆಷರ್ ಬರುವಾಗ ರಾಂಗ್ ಆಗಿ ವರ್ತಿಸಬಹುದು. ಹೆಂಡತಿಯ ರೆಸ್ಪಾನ್ಸಿಬಿಲಿಟಿ ಏನು, ಮಕ್ಕಳ ಜವಾಬ್ದಾರಿ ಏನು, ಅವನಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಅವನು ನಿಮಗೋಸ್ಕರ ಬೇಕು. ಅವನು ಸಡನ್ಲಿ ಹೋದರೆ ಯಾರಿಗೆ ನಷ್ಟ? ಯಾರಿಗೆ ನಷ್ಟ? ಅವನಿಗೇನು ನಷ್ಟ ಇಲ್ಲ. ಅವನು ಕೊಯರಲ್ಲಿ ಸೇರ್ತಾನೆ, ಆರಾಧನೆ ಮಾಡ್ತಾನೆ. ನಷ್ಟ ನಿಮಗೆ. ಕೇಳ್ತಾ ಇದ್ದೀರಾ? ಹಾಗಾದರೆ ಗಂಡನ ವೀಕ್ನೆಸ್ ಅನ್ನು ಮಾತಾಡದೆ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡುವ ಜವಾಬ್ದಾರಿ. ಟು ಪ್ರೇ. ನಾವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರಾರ್ಥನೆಯಿಂದ ನಿಮ್ಮ ಗಂಡ ಪ್ರೊಟೆಕ್ಟ್ ಆಗ್ತಾನೆ. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ತನಗೆ ಬೇಕಾದ ಕಡೆಯಲ್ಲಿ ಆತನು ತಿರುಗಿಸ್ತಾನೆ. ನೆಕ್ಸ್ಟ್ ಹೇಳ್ತೇನೆ, ನರನ ನಡತೆಯು ಸ್ವಂತ ದೃಷ್ಟಿಗೆ ಸರಿ. ಅವನಿಗೊಮ್ಮೊಮ್ಮೆ ಆಗ್ಬಹುದು ನಾನು ಸರಿ ಇದ್ದೇನೆ ಅಂತ, ಬಟ್ ನಿಮ್ಮ ಪ್ರಾರ್ಥನೆ ಏನು ಮಾಡ್ತದೆ? ಅವನಿಗೆ ರೈಟ್ ಆದ ಬೆಳಕು ಕೊಡ್ತದೆ, ಅಟರೆನ್ಸ್ ಕೊಡ್ತದೆ. ದೇವರು ಅವನ ಹೃದಯವನ್ನು ಬದಲಾಯಿಸ್ತಾನೆ. ಅದರ ಬದಲು ಕಂಪ್ಲೇಂಟ್ ಕೊಡುವುದಲ್ಲ. We are here to help one another. We need to pray. ನಾವು ಪ್ರಾರ್ಥನೆ ಮಾಡಬೇಕು. ಅವನ ಆರೋಗ್ಯವಾಗಿದ್ದಾನೆ, ಆಗ ಅವನು ಕೊಳ್ಳೆ ಆಗಿ ಸಂಪಾದಿಸ್ತಾನೆ. ಯಾಕೆ? ನಿಮ್ಮನ್ನು ಟೇಕ್ ಕೇರ್ ಮಾಡಲಿಕ್ಕೆ. ಪ್ರೇ ಒನ್ ಎನದರ್. ಪ್ರಾರ್ಥನೆ ಮಾಡಿ. ಒಂದು ಗಂಡನ ರೆಸ್ಪಾನ್ಸಿಬಿಲಿಟಿ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಪ್ರಾರ್ಥನೆ ಮಾಡಿ ದಿನಾಲು. ಕಂಪ್ಲೇಂಟ್ ಕೊಡಬೇಡಬೇಡಿ, ಏನೇನು ಮಾತಾಡಬೇಡ್ರಿ. ಓಕೆ, ಯು ಆರ್ ಬ್ಲೆಸ್. ನಮ್ಮ ಹೇಳುವ ಸಿಹಿಜೇನಿಗಿಂತ ಮಧುರವಾದುದು
ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುವೆ ನಿನ್ನ ನಾಮ. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಡ್ ಇಲ್ಲ ಒಬ್ಬರು. ರಕ್ಷಕ ನೀನೇನೆ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಾಳೆ ಆರಾಧಿಸುವೆ. ಪ್ರಿಯರೇ, ಸಭೆ ಎಂಬುದು ಜೀವ ಸ್ವರೂಪನಾದ ದೇವರ ಮನೆಯಾಗಿದೆ. ಆ ಮನೆಯಲ್ಲಿ ಆ ವಾಕ್ಯ ಮಾತಾಡಲ್ಪಟ್ಟಿದೆ ನಮ್ಮನ್ನು ಶುದ್ಧೀಕರಿಸಲಿಕ್ಕೆ. ಯಾವ ಭಾಗದಲ್ಲಿ ನಾವು ರಿಪೆಂಟ್ ಆಗಲಿಕ್ಕಿದೆ ಆ ಭಾಗದಲ್ಲಿ ರಿಪೆಂಟ್ ಆಗುವ. ನನಗೆ ಗಾಡ್ ಗಿವ್ ಮೋರ್ ಗ್ರೇಸ್ ಟು ದ ಹಂಬಲ್. ನಿಮಗೆ ಆತನು ಹೆಚ್ಚಾದ ಕೃಪೆ ಕೊಡುತ್ತಾನೆ. ಅವರವರಿಗೆ ಸಲ್ಲಿಸತಕ್ಕದನ್ನು ಅವರವರಿಗೆ ನಾವು ಸಲ್ಲಿಸುವ. ಯಾವ ನನ್ನನ್ನು ಹೊಂದುತ್ತಾನೋ ಅವನ ಜೀವವನ್ನು ಹೊಂದುತ್ತಾನೆ. ಯೆಹೋವನ ಕಟಾಕ್ಷಕ್ಕೆ ಗುರಿ ಆಗುತ್ತಾನೆ. ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ವಿ ಲವ್ ಗಾಡ್ಸ್ ವರ್ಡ್, ಲವ್ ಕರೆಕ್ಷನ್. ನಾವೆಲ್ಲರನ್ನು ಪ್ರೀತಿ ಮಾಡುವವರಾಗಿದ್ದೇವೆ. ವಿ ನೆವರ್ ಹೇಟ್, ನೆವರ್ ಡಿಸ್ಲೈಕ್ ಎನಿವನ್ ಓ ಗಾಡ್. ವಿ ಲವ್ ಎವ್ರಿಬಡಿ ಓ ಗಾಡ್. ಥ್ಯಾಂಕ್ ಯು ಲಾರ್ಡ್. ಮತ್ತೊಬ್ಬನನ್ನು ನನಗಿಂತ ಶ್ರೇಷ್ಠವೆಂದು ನಾವು ಎನಿಸುವ. ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇನೆ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಾಡೆ ಆರಾಧಿಸುವೆ. ತಂದೆ, ನೀನು ನಮಗೆ ಬೆಳಕನ್ನು ಕೊಟ್ಟು ನಮ್ಮ ಕತ್ತಲನ್ನು ಪರಿಹರಿಸಿದೆ. ಅದಕ್ಕೋಸ್ಕರ ಸ್ತೋತ್ರ. ಯಾವ ಭಾಗದಲ್ಲಿ ನಮಗೆ ಬೆಳಕು ಬೇಕು ಆ ಭಾಗದಲ್ಲಿ ನಿನ್ನ ಪ್ರೀತಿಯ ಮಾತುಗಳನ್ನು ಮಾತಾಡಿ ನಮ್ಮನ್ನು ಕಂಫರ್ಟ್ ಮಾಡಿದೆ. ಯಾರೆಲ್ಲ ವಾಕ್ಯ ಕೇಳಿದಾರೋ ಆ ವಾಕ್ಯಗಳು ಅವರ ಜೀವಿತದಲ್ಲಿ ಫಲ ಕೊಡಲಿ. ಯಾವುದೇ ವಾಕ್ಯವನ್ನು ದುಷ್ಟನು ಕದ್ದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಸ್ಪಿರಿಟ್ ಆಫ್ ಥೀಫ್. ಐ bind you and cast you out in the name of Jesus. Roshaka bakaraba shabrondele ebroda limradele kelabroshe ha rashoko bakala broda rukama kalia rashukoroma hamrida likava rashoma rakeda laka rima lasho. ಇವರ ಮೇಲೆ ಕೃಪೆ ಇನ್ಕ್ರೀಸ್ ಆಗಲಿ. ದೇವದೂತರುಗಳು ಹೆಚ್ಚಲ್ಪಡಲಿ. ಯಾವ ಭಾಗದಲ್ಲಿ ಕರ್ತನೆ ತಮ್ಮನ್ನು ನಮ್ಮನ್ನು ಸರಿಪಡಿಸಲಿಕ್ಕಿದೆ ನಾವು ಸರಿಪಡಿಸಲಿಕ್ಕಿದ್ದೇವೆ. ನಿನ್ನ ಮನೆಯಲ್ಲಿ ಯೋಗ್ಯವಾದ ಉತ್ತಮವಾದ ಪಾತ್ರೆಯಾಗಿ ನಮ್ಮನ್ನು ರೂಪಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಈ ಸಭೆಯಲ್ಲಿ ಬಂದ ಪ್ರತಿಯೊಬ್ಬ ವ್ಯಕ್ತಿ ಉತ್ತಮವಾದ ಪಾತ್ರೆಯಾಗಿ ಪರಿವರ್ತನೆಗೊಳ್ಳಲಿ. ಯೋಗ್ಯವಾದ ಪಾತ್ರೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ. ಪ್ರತಿಯೊಂದು ಕರ್ತನೆ ಎಲ್ಲಿ ಅವರು ಕೆಲಸ ಮಾಡ್ತಾರೋ ಅಲ್ಲಿ ಅವರಿಗೆ ಫೇವರ್ ಇಳಿದು ಬರಲಿ. ಥ್ಯಾಂಕ್ ಯು ಲಾರ್ಡ್. ಇವರ ಆರೋಗ್ಯದಲ್ಲಿ ನಡೆಯಲಿ ಎಂದು ಪ್ರಾರ್ಥಿಸ್ತೇನೆ. ನಿಮಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನಾವು ದೋಷಿ ಎಂದು ಖಂಡಿಸುವರಾಗಿದ್ದೇವೆ.
ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಬ್ಲೆಸ್, ಯು ಆರ್ ಫ್ರೂಟ್ಫುಲ್, ಯು ಆರ್ ಹೆಲ್ತಿ ಅಂಡ್ ಸ್ಟ್ರಾಂಗ್. ನೀವು ಆರೋಗ್ಯವಾಗಿರುತ್ತೀರಿ. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕರ್ತನಿಗೆ ಜೋರಾಗಿ ಹಲ್ಲೆಲೂಯಾ ಹೇಳುವ.